ಸೌಂಡ್. ಸಾಕು ನಿಲ್ಸ್ರಪ್ಪ ನಿಮ್ಮ ಪದನ. ಹಿಂಗೆ ಆಡ್ತಾ ಇರ್ತೀರೋ ಅಥವಾ ನಾವು ತಲುಪಬೇಕಾದ ಊರಿನ ಬಗ್ಗೆ ಯೋಚನೆ ಮಾಡ್ತೀರೋ? ಹೌದಪ್ಪ, ನಾವು ತಲುಪಬೇಕಾಗಿರೋ ಊರು ಯಾವ್ದಂದೆ? ಸನ್ನತಿ ಅಂತ. ಕತ್ತಲಾಗೋಕ್ ಮುಂಚೆ ನಾವೆಲ್ಲ ಅಲ್ಲಿಗೆ ತಲುಪಬೇಕು. ಇನ್ನು ಎಷ್ಟು ದೂರ ಆಯ್ತಯ್ಯ ನೀನ್ ಸನ್ನತಿಗೆ? ನನ್ಗೂ ಗೊತ್ತಿಲ್ಲ. ಇಲ್ಲೇ ಹತ್ತಿರದಲ್ಲಿರ್ಬೋದು. ಅದು ಯಾರೋ ಇತ್ತ ಕಡೆನೆ ಬರ್ತಾ ಇದ್ದಾರೆ, ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಆಗ್ಬೋದು ಆಗ್ಬೋದು. ಆಗ್ಬೋದು ಆಗ್ಬೋದು.
ಓ ಯಾರೋ ಬರ್ತಾ ಮೂಟೆ ಎಲ್ಲ ಕಟ್ಕೊಂಡಿದ್ದಾರೆ. ಸ್ವಾಮಿ ಸನ್ನತಿ ಇಲ್ಲಿಂದ ಎಷ್ಟು ದೂರ? ಅಯ್ಯೋ ಮಂದುಮತಿಗಳ ಹಾ. ನಿಮ್ ಹಿಂದೆ ಇರೋದೇ ಸನ್ನತಿ. ಇದೇನಾ ಸನ್ನತಿ? ಹೂ ಕಣ್ರಯ್ಯ, ನಿಮ್ ಹಿಂದೆ ಬಿದ್ದಿರೋ ಪಾಳ್ ಮಂಟಪ ಅದೇ ಸನ್ನತಿ. ಇದೇನಾ ಸನ್ನತಿ? ಇಲ್ಲಿ ದೆವ್ವ ಪಿಚಾಚಿಗಳು ಓಡಾಡೋ ಜಾಗ ಕಣ್ರಯ್ಯ. ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ನೋಡಿ ಸ್ವಾಮಿ, ನಾವು ಕತೆ ಹೇಳ್ಕೊಂಡು ಊರು ತಿರ್ಗೋ ಬಂದಿ ಈ ಜಾಗದಾಗ ಹೊಸ ಇತಿಹಾಸ ಹುಡ್ಕೋಣ ಅಂತ ಬಂದಿದ್ದೇವೆ. ಅದೇನು ಹೇಳಿದ್ರಲ್ಲ ನೀವು ದೆವ್ವ ಭೂತ ಅಂತ, ಅವು ನಮ್ಮ ಹಳೆ ಗೆಳೆಯರು. ನಿಮ್ಗೇನಾದ್ರು ತಲೆಗೆಲೆ ಕೆಟ್ಟೈತೇನ್ರಯ್ಯ? ಕತ್ಲಾದ್ಮೇಲೆ ಇಲ್ಲಿಗೆ ಯಾರು ಬರಲ್ಲ, ಬಂದವರು ಉಳ್ದಿದ್ದೇ ಇಲ್ಲ. ಏನ್ ಸ್ವಾಮಿ, ಆ ದೆವ್ವಭೂತನ ನೀವೇನಾದ್ರು ನೋಡಿದ್ದೀರಾ? ನೋಡಿದ್ದೀರಾ? ಹೂ ಕಣ್ರಯ್ಯ. ಅಂದ್ರೆ ನೋಡ್ದವ್ರು ಹೇಳಿದ್ದನ್ನ ಕೇಳಿದೀನಿ. ನೋಡ್ದವ್ರು ಹೇಳಿದ್ನ ಕೇಳಿದಾರಂತೆ. ನಮ್ಗೂ ಇಂಥ ಜಾಗನೇ ಬೇಕಿತ್ತು ಅಲ್ವೇನ್ರಯ್ಯ? ಬೆಳಿಗ್ಗೆ ಹೊತ್ತಲ್ಲಿ ನೀವೆಂಗೋ, ಕತ್ಲೆ ಹೊತ್ತಲ್ಲಿ ಅವರು ಹಂಗೆ ನಮ್ಮ ಹಳೆ ಗೆಳೆಯರು. ನಾನಂತ ಹೋಗಲ್ ಜೊತೆ ಹುಲಿ ಕುರಿ ಆಟಾಡ್ತೀನಿ. ಆಡು 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 ಆಡು. ಏನಾರು ಮಾಡ್ಕೊಂಡ್ ಹಾಳಾಗ್ ಹೋಗಿ ಪಾಪ ಮುಂಡೆವ. ಅಯ್ಯ ಸ್ವಾಮಿ ಸ್ವಾಮಿ ಅಯ್ಯೋ ಹೊರಟೆ ಹೋದ್ನಲ್ಲಯ್ಯ. ನೋಡ್ರಪ್ಪ, ಆ ದಾರಿ ಹೊಕ್ಕ ಹೇಳ್ದಂಗೆ ಇದೇ ಸನ್ನತಿ. ಹೆಂಗೂ ನಮ್ಗೂ ಆಯಾಸ ಆಗಿದೆ, ಹೌದೌದು. ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋಣ, ಏನಂತೀರಾ? ಆಗಬಹುದು ಆಗಬಹುದು. ನಡೀರಿ ನಡೀರಿ. ನೋಡ್ ಕೂತ್ಕೊಳ್ರಯ್ಯ, ಹಾವು ಚೇಳು ಇದ್ದದು. ಏಯ್! ಇವ್ರುಗಳು ಕಾಪಾಡವ. ಯವ್ವಾ ಮಲಿಕಲ್ರಯ್ಯ. ಅಯ್ಯೋ ಸಿಂಹ ನೋಡ್ದೆ ಕಣ್ರಯ್ಯ. ನಿಂಗೆಲ್ಲ ಕನಸ್ಬೇಕು ಕಾಣುತ್ತೆ. ಅಲ್ಲ ಕಣಯ್ಯ, ಆ ದಾರಿ ಹೋಗ ಹೇಳ್ದಾಗೆ ನಿನ್ ಕನಸಲ್ಲಿ ದೆವ್ವನ ಭೂತನೋ ಬರ್ಬೇಕಿತ್ತು, ಸಿಂಹ ಹೆಂಗಲೇ ಬಂತು? ಅಲ್ಲ ಕಣ್ರಯ್ಯ, ಬರೀ ಸಿಂಹ ಅಲ್ಲ, ಸಿಂಹ ಜೊತೆ ರಾಜರು, ಸೈನಿಕರು, ಸನ್ಯಾಸಿಗಳು ಕಾಣಿಸ್ಕೊಂಡ್ರು ಅಂತೀನಿ. ಸನ್ಯಾಸಿಗಳ? ಹಾಗಾದ್ರೆ ಇದು ಯಾವುದೋ ಗತಿಸಿ ಹೋದ ರಾಜಧಾನಿ ಆಗಿತ್ತು ಅಂತ ಕಾಣಿಸುತ್ತೆ. ಅದ ಹೆಂಗ್ ಹೇಳ್ತೀಯಾ? ಅದ ನೋಡ್ಕೊಂತವನೆ ನಾವ್ ಅಲ್ಲಿಂದ ಇಲ್ಲಿ ತಕ್ಕ ಬಂದಿರೋದು. ಹೌದೌದು. ನಡ್ರಿ ಹುಡುಕ್ರಿ ಹುಡುಕ್ರಿ, ಏನಾದ್ರೂ ಸಿಕ್ರು ಸಿಕ್ಬೋದು. ನಡ್ರಿ 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 ನಡ್ರಿ. ಏನಾದ್ರೂ ಸಿಕ್ತೇನ್ರಯ್ಯ? ಅಯ್ಯೋ 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 ಆ ಬಂದ್ರಯ್ಯ ಇಲ್ಲಿ. ಏನಯ್ಯ? ನೋಡ್ರಯ್ಯ, ಇಲ್ಲೇನೋ ಬರ್ದಿದೆ. ಅದೇನ್ ಬರ್ದಿದೆ ಅಂತ ಒಸಿ ಓದ್ ಹೇಳಯ್ಯ. ದೇವನಾಂ ಪ್ರಿಯ ಅಶೋಕ. ದೇವನಾಂ ಪ್ರಿಯ ಅಶೋಕ. ದೇವನಾಂ ಪ್ರಿಯ ಅಶೋಕ ಹಂಗಂದ್ರೆ? ದೇವನಿಗೆ ಪ್ರಿಯನಾದ ಅಶೋಕ. ಅಶೋಕ ಅಂದರೆ ಶೋಕವಿಲ್ಲದವನ ಕಥೆಯೇ. ಹಾ, ಹಾಗಾದ್ರೆ ನಾವೀಗ ಹೇಳೋಕ್ ಹೊರಟಿರೋ ಕತೆ ದೇವನಾಂ ಪ್ರಿಯ ಅಶೋಕ. ಅಯ್ಯ ಮತ್ತ್ಯಾಕ್ ತಡ, ಶುರು ಹಚ್ಕೊಳ್ರಿ. ಭಾರತ
ದೇಶದ ಭೂಮಂಡಲದೊಳು ಇದ್ದಿತು ಒಂದು ಸಾಮ್ರಾಜ್ಯ. ಭಾರತ ದೇಶದ ಭೂಮಂಡಲದೊಳು ಇದ್ದಿತು ಒಂದು ಸಾಮ್ರಾಜ್ಯ. ಮಗಧ ಎಂಬ ಸಾಮ್ರಾಜ್ಯ, ಅದುವೇ ಮೌರ್ಯ ಸಾಮ್ರಾಜ್ಯ. ಅದುವೇ ಮೌರ್ಯ ಸಾಮ್ರಾಜ್ಯ. ಅದುವೇ ಮೌರ್ಯ ಸಾಮ್ರಾಜ್ಯ. ಆ ಸಾಮ್ರಾಜ್ಯವನ್ನು ಆಳಲೆಂದೇ ಇದ್ದನು ಒಬ್ಬ ರಾಜನು. ಅವನೇ ಮಹಾರಾಜನು ರಾಜ ಬಿಂದುಸಾರನು. ರಾಜ ಬಿಂದುಸಾರರಿಗೆ 16 ಜನ ರಾಣಿಯರು, 100 ಜನ ಮಕ್ಕಳು. 16 ಜನ ರಾಣಿಯರಲ್ಲಿ ಒಬ್ಬಳು ಉಪಪತ್ನಿ. ಆಕೆ ಮಹಾಸಾಧ್ವಿ. ಆ ಸಾಧ್ವಿಗೊಬ್ಬ ಮಗನಿದ್ದ. ಅವನ ಹೆಸರು ಏನಪ್ಪ ಅಂದ್ರೆ ಅಜಾನುಬಾಹು ವಜ್ರದೇಹಿ ಕಠೋರ ಮನಸ್ಸಿನ ಕುವರ. ಧೈರ್ಯವಂತ ಕಠಿಣ ದೇಹಿ ಪರಾಕ್ರಮಿಯುವ ಶೂರ. ಪರಾಕ್ರಮಿಯುವ ಶೂರ. ಧೀರ 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 ಶೂರ ಶೂರ ಶೂರ. ಅವನೇ 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 ಅಶೋಕ ಅಶೋಕ ಅಶೋಕ. ಅಶೋಕ ಮಹಾಪರಾಕ್ರಮಿ, ವಜ್ರದೇಹಿ, ಅಜಾನುಬಾಹು, ಮೌರ್ಯ ಸಾಮ್ರಾಟ ಬಿಂದುಸಾರರ ಕುವರನು. ಅಶೋಕ ತಂದೆಯ ಆವಾಜ್ಞೆಗೆ ಗುರಿಯಾದವನು. ಆ ಕತೆಗೆ ಕವಡೆಗಳಾಗೋಣ, ಅವನ ಅವನ ಕತೆಗೆ ಕಾವಲಾಗೋಣ. ಕೂಡಲೇ ಮಗಧ ಸಾಮ್ರಾಟ ಬಿಂದುಸಾರರ ಓಲಗಕ್ಕೆ ಹೋಗೋಣ. ಹಾ ನಡೀರಿ. ಪ್ರಭು, ಒಬ್ಬನೇ ತಂದೆಯ ಮಕ್ಕಳು ಒಂದೇ ತರನಾಗಿರುವುದಿಲ್ಲ. ಇಷ್ಟ ಅನಿಷ್ಟಗಳನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು ಮಹಾಪ್ರಭು. ಹಿರಿಯ ಮಗ ಕುಲಕ್ಕೆ ಭೂಷಣನಾಗಬೇಕೆಂದು ಸುಸೀಮನ ಮೇಲೆ ಪ್ರೀತಿ ತೋರಿದೆ. ಮಹಾಮಂತ್ರಿಗಳೇ, ಆದುದಾದರೂ ಏನು? ನಾನೊಂದು ಬಯಸಿದರೆ ವಿಧಿ ಬೇರೊಂದು ಬಗೆಯುತ್ತಿದೆಯಲ್ಲ. ನನಗೆ ದಿಕ್ಕೇ ತೋಚದಂತಾಗಿದೆ. ಪ್ರಭು, ಬಾಗಿಲೊಂದು ಮುಚ್ಚಿಕೊಂಡಾಗ ಮತ್ತೊಂದು ಬಾಗಿಲು ತೆರೆದಿರಲೇಬೇಕು. ಹಾಗೆ ತೆರೆದಿರುವ ಬಾಗಿಲನ್ನು ನೋಡುವ ಕಣ್ಣುಗಳು ನಮಗೆ ಬೇಕು ಮಹಾಪ್ರಭು. ನಿಮ್ಮ ಈ ಒಗಟಿನ ಮಾತುಗಳು ಇಂತಹ ಸಮಯದಲ್ಲಿ ನನ್ನ ಮತಿಗೆ ಹೊಳೆಯುವುದಿಲ್ಲ. ತಕ್ಷಶಿಲೆಯಲ್ಲಿನ ಅರಾಜಕತೆಯು ಹತ್ತಿಕ್ಕಿ ಪ್ರಜೆಗಳು ಸುಖ ಶಾಂತಿಯಿಂದ ಬಾಳುವಂತಾಗಬೇಕು. ಅದಕ್ಕೇನು ಮಾಡಬೇಕೆಂದು ಹೇಳಿ. ಪ್ರಭು, ತಾವು ಅನ್ಯತಾ ಭಾವಿಸುವುದಿಲ್ಲ ಎನ್ನುವುದಾದರೆ ನನ್ನದೊಂದು ಸಲಹೆ. ಮೌರ್ಯ ಸಾಮ್ರಾಜ್ಯದ ಜನ ಸುಖ ಶಾಂತಿಯಿಂದ ಬಾಳುವಂತಾಗಬೇಕು. ಮಹಾಮಾತ್ಯರೇ, ಹೇಳಿ ನಿಮ್ಮ ಮನದಾಳದ ಮಾತುಗಳನ್ನು. ಪ್ರಭು, ಉಜ್ಜಯಿನಿಯಲ್ಲಿನ ಪ್ರಜೆಗಳು ಅಶೋಕರ ಆಳ್ವಿಕೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಅಲ್ಪ ಸೈನ್ಯದ ಸಹಾಯದಿಂದಲೇ ಅಕ್ಕಪಕ್ಕದ ಸಾಮಾಂತರೆಲ್ಲರ ಪ್ರೀತಿ ಗಳಿಸಿ ಜನರ ಹೇಳಿಕೆಗೆ ಕಟಿಬದ್ಧರಾಗಿದ್ದಾರಂತೆ. ತಾವು ಒಪ್ಪುವುದಾದರೆ ಒಪ್ಪುವುದಾದರೆ ಅಶೋಕರನ್ನ ತಕ್ಷಶಿಲೆಗೆ ಕಳುಹಿಸಿದರೆ ಅಲ್ಲಿನ ಅರಾಜಕತೆಯನ್ನು ಹತ್ತಿಕ್ಕಿ ತಮ್ಮ ಹಿರಿಯ ಮಗ ಸುಸೀಮನ ರಾಜ್ಯಭಾರವು ಸುಸೂತ್ರವಾಗಿ ನಡೆಯುವಂತೆ ಅನುವು ಮಾಡಿಕೊಡಬಹುದೆಂಬುದು ನನ್ನ ಅಭಿಪ್ರಾಯ. ನಾನು ಅಶೋಕನ ಮತ್ತು ಅವನ ಪರಾಕ್ರಮದ ಬಗ್ಗೆ ತಿಳಿದಿದ್ದೇನೆ. ಆದರೆ ಇಂತಹ ಸಮಯದಲ್ಲಿ ಅವನು ಹೇಗೆ ವರ್ತಿಸುವನೋ, ಅದು ಅಲ್ಲದೆ ಸುಸೀಮ ಹಿರಿಯ, ಕಿರಿಯನ ಸಹಾಯವನ್ನು ಒಪ್ಪುವನೋ ಇಲ್ಲವೋ? ಮಹಾಪ್ರಭು, ಅಶೋಕರ ಮನಸ್ಸು ನನಗೆ ಚೆನ್ನಾಗಿ ತಿಳಿದಿದೆ. ಇಂತಹ ಕಠಿಣ ಸಂದರ್ಭದಲ್ಲಿ ತಮ್ಮ ಆಜ್ಞೆಯನ್ನು ಶಿರಸವಹಿಸಿ ಪಾಲಿಸುವರು. ಇನ್ನು ಹಿರಿಯ ಕಿರಿಯ ಎಂಬ ಪ್ರಶ್ನೆ ಬಂದಾಗ ಅಶೋಕ ಕಿರಿಯನಿರಬಹುದು. ಅವನ ಖಡ್ಗಕ್ಕೆ ಕಿರಿತನವಿಲ್ಲ. ಅದು ತಕ್ಷಶಿಲೆಯ ಅರಾಜಕತೆಯನ್ನ ನಿಭಾಯಿಸಬಲ್ಲದು. ಆ ನಂಬಿಕೆ ನನಗೂ ಇದೆ. ಆದರೆ ಮಹಾಪ್ರಭು, ಇಂತಹ ಸಂದರ್ಭದಲ್ಲಿ ಗೊಂದಲಕ್ಕೆ ಬೀಳಬಾರದು. ಸರಿ ಮಹಾಮಾತ್ಯರೇ, ನಿಮ್ಮ ಸಲಹೆಗಳಿಗೆ ನನ್ನ ಒಪ್ಪಿಗೆ ಇದೆ. ಈ ಕೂಡಲೇ ಅಶೋಕನಿಗೆ ನಿರೂಪ ಕಳುಹಿಸಿಕೊಡಿ. ತಕ್ಷಶಿಲೆಯಲ್ಲಿನ ಅರಾಜಕತೆಯನ್ನು ಹತ್ತಿಕ್ಕಲು ಹೇಳಿ. ಹಾಗೆ ಭವಿಷ್ಯದಲ್ಲಿ ಹೀಗಾಗದಂತೆ ಸುಸೀಮನಿಗೆ ಎಚ್ಚರಿಕೆ ವಹಿಸಲು ನಿರೂಪ ಕಳುಹಿಸಿಕೊಡಿ. ಅಪ್ಪಣೆ ಮಹಾಪ್ರಭು. ಮಹಾಮಾತ್ಯರೇ, ನಮಗೋ ವಯಸ್ಸಾಯಿತು. ಜಂಬೂ ದ್ವೀಪದ ಜವಾಬ್ದಾರಿಯನ್ನು ನನ್ನ ಹಿರಿಯ ಮಗ ಸುಸೀಮನಿಗೆ ವಹಿಸಿ ನಾವು ವಿಶ್ರಾಂತ ಜೀವನ ನಡೆಸಬೇಕೆಂದಿದ್ದೇವೆ. ತಮ್ಮಗಳ ಅಭಿಪ್ರಾಯ? ಮಹಾಪ್ರಭುಗಳು ಮನ್ನಿಸಬೇಕು. ಈ ವಿಚಾರದಲ್ಲಿ ಏಕಮುಖ ತೀರ್ಮಾನಕ್ಕಿಂತ ಮಂತ್ರಿ ಪರಿಷತ್ತಿನ ಅಭಿಪ್ರಾಯ ಪಡೆಯುವುದು ಉಚಿತವೆಂಬುದು ನನ್ನ ಸಲಹೆ ಮಹಾಪ್ರಭು. ಮನದ ಮಾತುಗಳಿಗೆ ಮತ್ತೊಬ್ಬರ ಮಾತಿನಾಸರೆ ಬೇಕೆ? ಮಹಾಪ್ರಭು, ಇದು ನನ್ನೊಬ್ಬನ ಮಾತಲ್ಲ ಮಹಾಪ್ರಭು.
ಮಂತ್ರಿ ಪರಿಷತ್ತಿನಲ್ಲಿ ನಡೆದದ್ದನ್ನು ನಾನು ತಮ್ಮಲ್ಲಿ ನಿವೇದಿಸಿದ್ದೇನೆ. ಉಳಿದದ್ದು ಪ್ರಭುಚಿತ್ತ. ಅಂದರೆ ನೀವೆಲ್ಲ ಆಗಲೇ ಸಭೆ ಸೇರಿ ತೀರ್ಮಾನಿಸಿದಂತಿದೆ. ಹೇಳಿಬಿಡಿ ನಿಮ್ಮ ತೀರ್ಮಾನವನ್ನು. ಶಾಸನ ವಿಧಿಸಬೇಕಾದ ಚಕ್ರವರ್ತಿ ನಾನೂ ತಿಳಿದುಕೊಳ್ಳುವೆ. ಮಹಾಪ್ರಭುಗಳು ಅನ್ಯಥ ಭಾವಿಸಬಾರದು. ಅಂತಹ ರಹಸ್ಯವಾಗೇನು ನಡೆದಿಲ್ಲ ಮಹಾಪ್ರಭು. ಪ್ರಜಾಕೋಟಿಯ ಭಾವನೆಗಳಿಗೆ ಮನ್ನಣೆ ಕೊಡುವ ತಾವು ಸಾಮ್ರಾಜ್ಯಾಧಿಕಾರ ವಿಚಾರದಲ್ಲಿ ಯೋಚಿಸಿ ನಿರ್ಧಾರ ಕೈಗೊಳ್ಳುವುದು ಒಳ್ಳೆಯದೆಂಬುದು ಮಂತ್ರಿ ಪರಿಷತ್ತಿನ ಅಭಿಪ್ರಾಯ. ಅದನ್ನು ತಮ್ಮಲ್ಲಿ ನಿವೇದಿಸಿದ್ದೇನೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ? ಪಿಂಗಲವಸ ಜೀವರು ಒಬ್ಬರೇ. ಅವರು ರಾಷ್ಟ್ರದ ಹಿತಕ್ಕಾಗಿ, ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಕಾಲಾಂತರದಿಂದಲೂ ನಮಗೆ ಸಹಾಯ ಮಾಡುತ್ತಲೇ ಬಂದಿದ್ದಾರೆ. ಇಂತಹ ಕಠಿಣ ಸಂದರ್ಭದಲ್ಲಿ ಅವರ ಸಲಹೆ ಸಹಕಾರ ಸಾಮ್ರಾಜ್ಯದ ಹಿತದೃಷ್ಟಿಯಿಂದ ಅಗತ್ಯವಲ್ಲವೇ ಮಹಾಪ್ರಭು? ಸರಿ ಮಹಾಮಾತ್ಯರೇ, ನಿಮ್ಮ ಸಲಹೆಗಳಿಗೆ ನನ್ನ ಒಪ್ಪಿಗೆ ಇದೆ. ಈ ಕೂಡಲೇ ರಾಜಗುರು ಪಿಂಗಲವತ್ಸ ಮಹಾರಾಜರಿಂದ ನಮ್ಮೆಲ್ಲ ರಾಜಕುಮಾರರುಗಳ ಪರೀಕ್ಷೆಯ ಏರ್ಪಾಡು ನಡೆಯಲಿ ಪ್ರಭು. ಆದರೆ ಒಂದು ಮಾತು, ಅಶೋಕ ಮಾತ್ರ ಈ ಪರೀಕ್ಷೆಯಲ್ಲಿ ಭಾಗವಹಿಸಕೂಡದು. ಮಹಾರಾಜ, ಭಾಗವಹಿಸಕೂಡದು. ರಾಜಾದಿರಾಜ, ರಾಜ ಮಹಾರಾಜ, ರಾಜ ಗಾಂಭೀರ್ಯ ಶ್ರೀ 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 ಬಿಂದುಸಾರ ಮಹಾರಾಜರು ಆಗಮಿಸುತ್ತಿದ್ದಾರಹೋ. ಇದೇನಿದು? ಎಲ್ಲರೂ ರತ್ನಖಚಿತ ಸಿಂಹಾಸನದ ಮೇಲೆ ಆಸೀನರಾಗಿದ್ದಾರೆ. ನನಗೆಂದು ಸಣ್ಣ ಆಸನದ ವ್ಯವಸ್ಥೆಯೂ ಇಲ್ಲವೇ? ಇರಲಿ, ನಾನು ಈ ಪವಿತ್ರವಾದ ನೆಲದ ಮೇಲೆ ಕುಳಿತುಕೊಳ್ಳುತ್ತೇನೆ. ಆಚಾರ್ಯ ಪಿಂಗಲವತ್ಸ ಜೀವರು ಆಗಮಿಸುತ್ತಿದ್ದಾರಹೋ. ಗುರುವರ್ಯರೇ, ನಮ್ಮ ಮೌರ್ಯ ಸಾಮ್ರಾಜ್ಯದ ಮುಂದಿನ ಉತ್ತರಾಧಿಕಾರಿಯ ಆಯ್ಕೆಯ ದಿನವಿದು. ನೀವು ಈಗಾಗಲೇ ನಮ್ಮೆಲ್ಲ ರಾಜಕುಮಾರರನ್ನು ಪರೀಕ್ಷೆಗೆ ಒಳಪಡಿಸಿದ್ದೀರಿ. ಅದರ ತೀರ್ಮಾನವನ್ನು ಮಹಾಸಭೆಗೆ ತಿಳಿಸಬಹುದಲ್ಲವೇ? ಅಗತ್ಯವಾಗಿ ಮಹಾಪ್ರಭು. ಸಭಾಸದರೇ, ರಾಜ ಬಿಂದುಸಾರರ ಆಶಯದಂತೆ ನಾವು ಈಗಾಗಲೇ ಎಲ್ಲ ರಾಜಕುಮಾರರನ್ನು ಪರೀಕ್ಷೆಗೆ ಒಳಪಡಿಸಿದ್ದೇವೆ. ಅದರ ತೀರ್ಮಾನವನ್ನು ಮಹಾಸಭೆಗೆ ತಿಳಿಸುತ್ತಿದ್ದೇವೆ. ಯಾರು ಎತ್ತರವಾದ ವಾಹನದಲ್ಲಿ ಚಲಿಸಿ ಬಂದನೋ, ಭದ್ರವಾದ ಆಸನದಲ್ಲಿ ಕುಳಿತನೋ, ಉತ್ತಮವಾದ ಪಾತ್ರೆಯಲ್ಲಿ ಊಟ ಮಾಡಿದನೋ, ಆತನೋರ್ವನೇ ನಿಮ್ಮ ಉತ್ತರಾಧಿಕಾರಿಯಾಗಿರಲು ಯೋಗ್ಯನಾಗಿರುತ್ತಾನೆ ಮಹಾಪ್ರಭು. ಸದ್ದು! ನನಗೆ ಅರ್ಥವಾಗಿದೆ ಪಿಂಗಲವತ್ಸ ಮಹಾರಾಜರೇ. ತಮ್ಮ ಅಣತಿಯಂತೆ ಅಶೋಕನೇ ನನ್ನ ಉತ್ತರಾಧಿಕಾರಿಯಾಗಲಿ. ಅಪ್ಪಾಜಿ, ಇದು ಅನ್ಯಾಯ. ಇದನ್ನು ನಾನು ಸಹಿಸುವುದಿಲ್ಲ. ಆದರೆ ಅವನ ಆಡಳಿತದ ವೈಖರಿಯನ್ನು ನಾನೂ ಪರೀಕ್ಷಿಸಬೇಕಾಗಿದೆ. ಅದಕ್ಕಾಗಿ ಈ ಕೂಡಲೇ ಅಶೋಕ ಉಜ್ಜಯಿನಿಯ ಉಪರಾಜನಾಗಿ ಕೆಲವು ಕಾಲ ರಾಜ್ಯಭಾರ ಮಾಡಲಿ. ಮಹಾಪ್ರಭು, ತಮ್ಮ ಮಾತು ಯಥೋಚಿತವಾಗಿದೆ. ಅಶೋಕನ ಧೈರ್ಯ, ಪರಾಕ್ರಮ, ಸಾಹಸಗಳನ್ನು ಹೊರಗೆ ಹೆಚ್ಚಿದಂತಾಗುತ್ತದೆ. ಗುರುದೇವ, ತಮ್ಮ ಆಣತಿಯಂತೆ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳುವೆ. ಮಹಾಮಾತ್ಯರೇ, ಎಲ್ಲಿ ನನ್ನ ಮಕ್ಕಳು? ಎಲ್ಲಿ ನನ್ನ ಮಗ ಸುಸೀಮ? ಕಂದ ಸುಸೀಮ, ಎಲ್ಲಿರುವೆಯೋ? ಪ್ರಭು, ಎಲ್ಲ ಯುವರಾಜರಿಗೂ ಓಲೆಕಾರರು ನಿರೂಪ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೇನು ಬಂದು ಬಿಡಬಹುದು? ಇಲ್ಲ ಇಲ್ಲ ಮಹಾಮಾತ್ಯರೇ, ಯಾರೂ ಇಲ್ಲದ ಸಮಯದಲ್ಲಿ
ಎಲ್ಲಿ ನನ್ನ ಜೀವದುಸಿರು ಹೋಗಿ ಬಿಡಬಹುದೋ ಎಂಬ ಆತಂಕದಲ್ಲಿದ್ದೇನೆ. ನನ್ನ ಮಗ ಸುಸೀಮ ಬಂದಿದ್ದರೆ. ಪ್ರಭು, ಸಮರ್ಥ ಉತ್ತರಾಧಿಕಾರಿಯ ಆಗಮನವಾಗುವುದು. ತಮ್ಮನ್ನ ತಾವು ಸಮಾಧಾನ ಪಡಿಸಿಕೊಳ್ಳಬೇಕು. ಏನು ಸಮಾಧಾನ ಮಾಡಿಕೊಳ್ಳುವುದೋ? ಮಹಾಪ್ರಭುಗಳಿಗೆ ಜಯವಾಗಲಿ. ವರ್ತಮಾನವೇನು? ತಮ್ಮನ್ನು ಕಾಣಲು ಉಜ್ಜಯಿನಿ ಉಪರಾಜ ಅಶೋಕರು ಬಂದಿದ್ದಾರೆ. ಆದಷ್ಟು ಬೇಗ ಅವರನ್ನು ಜಾಗೃತೆಯಿಂದ ಒಳಗೆ ಕಳಿಸಿಕೊಡಿ. ಅಶೋಕನೇ ಮೊದಲು ಬಂದದ್ದು ಒಳ್ಳೆಯದಾಯಿತು. ಅಪ್ಪಾಜಿ ಹೇಗಿರುವಿರಿ? ಮಹಾಮಾತ್ಯರೇ, ಅಪ್ಪಾಜಿಯವರಿಗೆ ಏನಾಯಿತು? ಮಹಾರಾಜರು ರಾತ್ರಿಯಿಂದಲೂ ಬಡಬಡಿಸುತ್ತಿದ್ದಾರೆ. ತಮ್ಮ ಮಕ್ಕಳೆಲ್ಲರೂ ಬರಲಿಲ್ಲವೇ ಎಂಬ ಚಿಂತೆಯಲ್ಲಿ ನರಳುತ್ತಿದ್ದಾರೆ. ಕಂದ, ಬಂದೆಯಾ? ಎಲ್ಲಿರುವೆ? ಅಪ್ಪಾಜಿ, ಇದೋ ನಿಮ್ಮ ಪದತಲದಲ್ಲಿರುವೆ ಅಪ್ಪಾಜಿ. ಅಪ್ಪಾಜಿ, ನೀವೇನು ಚಿಂತಿಸಬೇಡಿ, ಧೈರ್ಯದಿಂದಿರಿ, ನಿಮಗೇನು ಆಗುವುದಿಲ್ಲ. ಇಲ್ಲ ಕಂದ, ಯಾರೂ ಇಲ್ಲದ ಸಮಯದಲ್ಲಿ ಎಲ್ಲಿ ನನ್ನ ಜೀವದುಸಿರು ಹೋಗಿ ಬಿಡಬಹುದೋ ಎಂಬ ಆತಂಕದಲ್ಲಿದ್ದೆ. ನೀನು ಬಂದು ಈ ಆತಂಕವನ್ನು ದೂರ ಮಾಡಿದೆ. ಪ್ರಭು, ಈ ಮೌರ್ಯ ಸಾಮ್ರಾಜ್ಯದ ರಾಜಮುಕುಟ ಅನಾಥವಾಗಲಿಲ್ಲ. ಇದು ಹೀಗೆಯೇ ನಿನ್ನ ತಲೆಯ ಮೇಲೆ ವಿರಮಿಸಲಿ. ಕಂದ, ಇದು ಅಂತಿಂತ ಮುಕುಟವಲ್ಲ. ರಾಜ್ಯದಾಹ ಮತ್ತು ಯುದ್ಧದ ಹಸಿವುಗಳನ್ನು ಉದ್ದೀಪಿಸುವ ಕಿರೀಟ. ಮಾನವನ ಒಳಿತು ಕೆಡಕುಗಳ ಸಮ್ಮಿಲನದ ಸಂಕೇತ. ನೀನು ಪರಾಕ್ರಮಿ, ಆಯ್ಕೆ ನಿನ್ನದು. ಪ್ರಭು, ನಿನ್ನ ಆಳ್ವಿಕೆಯಲ್ಲಿ ರಾಗ, ದ್ವೇಷ, ತಾನು, ತನ್ನದು, ತನ್ನವರೆಂಬ ಭಾವಗಳಿಂದ ದೂರಾಗಿ ಸಾಮ್ರಾಜ್ಯ ಸೇವೆಗೆ ಕಟಿಬದ್ಧನಾಗಿರು. ಪ್ರಜಾಪೀಡನೆ ಒಳ್ಳೆಯದಲ್ಲ. ನೀನು ಪ್ರಜಾಪೀಡಕನಾಗದೆ ಪ್ರಜಾ ರಕ್ಷಕನಾಗಿ ರಾಜ್ಯಭಾರ ಮಾಡು. ತಾಳ್ಮೆ, ಸಹನೆ, ಸಾಹಸ ನಿನ್ನ ಆರಾಧನೆಗಳಾಗಲಿ. ಅಪ್ಪಾಜಿ! ಪ್ರಭು, ರಾಧಾಗುಪ್ತರೆ, ನೀವು ನನಗೆ ಮಾರ್ಗದರ್ಶನ ಮಾಡಿದಂತೆ ನನ್ನ ಮಗನಿಗೂ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಹಾಗೆ ಆಗಲಿ ಮಹಾಪ್ರಭು. ಅಪ್ಪಾಜಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ಜನಗಳ ರಕ್ಷಣೆಗಾಗಿ, ರಾಜ್ಯದ ಹಿತಕ್ಕಾಗಿ ನಾನು ಶ್ರಮಿಸುತ್ತೇನೆ ಅಪ್ಪಾಜಿ, ಶ್ರಮಿಸುತ್ತೇನೆ. ಕಂದ, ರಾಜ್ಯಭಾರವೆಂದರೆ ಅನುಭವಿಸುವುದಲ್ಲ, ಅನುಭವಿಸುವ ಯೋಗ್ಯತೆಯನ್ನು ಸಂಪಾದಿಸುವುದು. ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ! ಪ್ರಭು, ಪ್ರಭು! ಅಪ್ಪಾಜಿ, 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 ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೊರಟೇ ಬಿಟ್ಟಿರ ಅಪ್ಪಾಜಿ. ಹೇಳಿ ಹೇಳಿ, ಏನಾಯ್ತು ಸಾಮ್ರಾಟ ಬಿಂದುಸಾರ ಚಕ್ರವರ್ತಿಗಳಿಗೆ? ನೀವೆಲ್ಲ ಸೇರಿ ಸಮಾಧಾನ ಮಾಡಿಕೊಳ್ಳಿ ಸುಸೀಮರೇ. ಸಮಾಧಾನ? ನನಗೆ ಸಮಾಧಾನವೇ? ನನಗೆಲ್ಲವೂ ತಿಳಿದಿದೆ. ಸಾಮ್ರಾಜ್ಯದ ಮೋಹದಲ್ಲಿ ನೀವೆಲ್ಲ ಪಿತೂರಿ ಮಾಡಿ ನನ್ನ ತಂದೆಯನ್ನು ಕೊಲೆ ಮಾಡಿದ್ದೀರಾ. ಅಶೋಕ, ನೀನು ಎಲ್ಲ ಕಾಲಕ್ಕೂ ನನ್ನೆಲ್ಲ ಕಾರ್ಯ ಸಾಧನೆಗಳಿಗೂ ಅಡ್ಡ ಬಂದೆ. ಈಗ ಈ ಸಾಮ್ರಾಜ್ಯದ ಅಧಿಪತಿಯಾಗಲಿದ್ದ ನನ್ನ ಹಕ್ಕನ್ನು ಕಸಿದುಕೊಂಡಿರುವೆ. ರಾಧಾಗುಪ್ತರೇ, ನೀವು ಸದಾ ಅಶೋಕನ ಪರವಾಗಿ ನಿಂತು ನಮಗೆಲ್ಲ ಅನ್ಯಾಯ ಮಾಡಿದ್ದೀರಾ. ನಾವು ಆ ಅನ್ಯಾಯವನ್ನು ಸಹಿಸುವುದಿಲ್ಲ. ಈಗಲೇ ನಿಮ್ಮನ್ನೆಲ್ಲ ಕೊಂದು ಈ ಸಾಮ್ರಾಜ್ಯದ ನಿಜ ವಾರಸುದಾರನಾಗಿ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ದೊರಕಿಸುವೆ. ಅಶೋಕ, ನಾನು ನಿನ್ನನ್ನು ಸುಮ್ಮನೆ ಬಿಡುವವನಲ್ಲ. ಸುಸೀಮ, ಇದೇನು ಮಾಡುತ್ತಿರುವಿರಿ? ಮಹಾರಾಜರು ಸ್ವರ್ಗಸ್ಥರಾಗಿದ್ದಾರೆ. ಅವರ ಅಪರ ಕರ್ಮ ಕ್ರಿಯೆಗಳನ್ನು ಮಾಡುವುದನ್ನು ಬಿಟ್ಟು ಸಾಮ್ರಾಜ್ಯಾಧಿಕಾರಕ್ಕಾಗಿ ಸಹೋದರರಲ್ಲಿ ಕಲಹವೇ? ಎಂಥ ಅಕಾರ್ಯದಲ್ಲಿ ತೊಡಗಿದ್ದೀರಿ ಎಂಬ ಅರಿವಿದೆಯೇ ನಿಮಗೆ? ರಾಧಾಗುಪ್ತರೇ, ನನಗೆ ಗೊತ್ತು ನೀವು ಯಾವತ್ತು ಅಶೋಕನ ಪಕ್ಷಪಾತಿಗಳೆಂದು. ಯಾರು ಇಲ್ಲದ ಸಮಯದಲ್ಲಿ ನನ್ನ ತಂದೆಯನ್ನು ಸಂಹರಿಸಿ ಈ ಮೌರ್ಯ ಸಾಮ್ರಾಜ್ಯದ ರಾಜಮುಕುಟವನ್ನು ಅಪಹರಿಸಿರುವಿರಿ. ನೀವೆಲ್ಲ ಸಮಯ ಸಾಧಕರು. ನಾನು ನಿಮ್ಮನ್ನು ಸುಮ್ಮನೆ ಬಿಡುವವನಲ್ಲ.
ಸುಮ್ಮನೆ ಬಿಡುವವನಲ್ಲ. ಸುಸೀಮಾ, ಅಶೋಕ, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಗಾಂಭೀರ್ಯ, ಶ್ರೀ 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 ಸಾಮ್ರಾಟ್ ಅಶೋಕ ಚಕ್ರವರ್ತಿಗಳಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಮಹಾಮಾತ್ಯ ವಜ್ರರೇ, ಮೌರ್ಯ ಸಾಮ್ರಾಜ್ಯ ಹಿಂದೆಂದೂ ಕಾಣದಷ್ಟು ವಿಸ್ತಾರಗೊಂಡಿದೆ. ಇದಕ್ಕೆ ತಮ್ಮ ಸಹಕಾರ ಮತ್ತು ವೀರಾವೇಶದ ಹೋರಾಟದ ಫಲವಿದೆ ಎಂದು ನಾವು ಬಲ್ಲೆವು. ಇಲ್ಲ ಸಾಮ್ರಾಟರೇ, ಇದು ನಿಮ್ಮ ಆತ್ಮಸ್ಥೈರ್ಯ ನಮ್ಮೆಲ್ಲರನ್ನ ಹುರಿದುಂಬಿಸಿದ್ದರ ಫಲ. ನಾವು ನಿಮ್ಮ ಮಾರ್ಗದರ್ಶನದಲ್ಲೇ ಈ ಸಾಮ್ರಾಜ್ಯದ ಸೇವೆ ಮಾಡುತ್ತಿದ್ದೇವೆ ಅಷ್ಟೇ. ಇಲ್ಲಿಯವರೆಗೂ ಗೆಲುವು ನಿಜವಾದ ಗೆಲುವಲ್ಲ ವಜ್ರ. ಯುದ್ಧ ಮಾಡಿ ಕೇವಲ ಭೂಭಾಗಗಳನ್ನು ವಿಸ್ತಾರ ಮಾಡಿಕೊಂಡರೆ ಸಾಲದು, ನಮ್ಮ ಸಂಪತ್ತಿನಲ್ಲೂ ಸುಧಾರಣೆಯಾಗಬೇಕು. ಕ್ಷಮಿಸಿ ಸಾಮ್ರಾಟರೇ, ನಾವು ಈಗಾಗಲೇ ಆಕ್ರಮಣ ಮಾಡಿದ ರಾಜ ಉಪರಾಜರೆಲ್ಲ ಸೋತು ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದಾರೆ. ಹಾಗಾಗಿ ನಮ್ಮ ಬೊಕ್ಕಸದಲ್ಲಿ ಕಳೆದ ವರ್ಷಕ್ಕಿಂತ 2ರಷ್ಟು ಸಂಪತ್ತು ಶೇಖರಣೆಗೊಂಡಿದೆ. ನಾವು ಯಾವತ್ತೂ ಅಲ್ಪತೃಪ್ತರಾಗಕೂಡದು ವಜ್ರ. ಅಂದರೆ ನಿಮ್ಮ ಮಾತಿನ ಆಂತರ್ಯ? ಮಗಧ ಸಾಮ್ರಾಜ್ಯದ ಸಮೀಪವೇ ಇರುವ ಆ ಸ್ವತಂತ್ರ ರಾಷ್ಟ್ರ ಕಳಿಂಗ. ಹೌದು, ಸ್ವತಂತ್ರ ರಾಷ್ಟ್ರ ಕಳಿಂಗ. ಚಿನ್ನದ ಬೆಳೆ ಬೆಳೆಯುವ ಭೂಮಿ, ಗೋದಾವರಿ ಮಹಾನದಿಗಳು, ಬೆಲೆ ಬಾಳುವ ವಸ್ತುಗಳು, ಸ್ವಾಭಿಮಾನಿ ಸೈನಿಕರು, ಎಲ್ಲ ವಿಧದಲ್ಲೂ ವಿಶೇಷವಾಗಿರುವ ಆ ಕಳಿಂಗ ನನ್ನ ಕೈವಶವಾಗಲೇಬೇಕು. ಸಾಮ್ರಾಟ ಬಿಂದುಸಾರರು ಹಲವು ಬಾರಿ ಕಳಿಂಗದ ಮೇಲೆ ಯುದ್ಧ ಸಾರಿ ಅದನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗದನ್ನು ಅವರ ಮಗ ಈ ಅಶೋಕ ಸಾಧಿಸಬೇಕು. ಕಳಿಂಗದ ಮೇಲೆ ಯುದ್ಧ ಮಾಡಲು ಸಮಂಜಸವೆನಿಸುವ ಯಾವ ಕಾರಣವೂ ಇಲ್ಲ. ಅಕಾರಣವಾಗಿ ಯುದ್ಧ ಮಾಡುವುದು ಅದೆಲ್ಲ ನನಗೆ ಗೊತ್ತಿಲ್ಲ ವಜ್ರ. ಹೇಗೆ ನಂದರ ಆಳ್ವಿಕೆಯಲ್ಲಿ ಮಗಧ ಸಾಮ್ರಾಜ್ಯದ ಅಂಗವಾಗಿ ಕಳಿಂಗ ಇತ್ತೋ ಹಾಗೆ ಮೌರ್ಯ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವಾಗಿ ಕಳಿಂಗ ಇರಲೇಬೇಕು. ತಂದೆಯವರ ಕನಸನ್ನು ಈಡೇರಿಸುವ ಹೆಬ್ಬಯಕೆ ನನಗೆ. ಅದಕ್ಕೆ ತಾವೆಲ್ಲರೂ ಕಣ್ಗಾವಲಾಗಿ ನಿಲ್ಲಬೇಕು. ಮಹಾಪ್ರಭುಗಳಿಗೆ ಜಯವಾಗಲಿ. ವರ್ತಮಾನವೇನು ಪುರಸೇನರೇ? ಪ್ರಭು, ಕಳಿಂಗ ಸಾಮ್ರಾಜ್ಯದ ಸೇನಾಪಡೆಯು ನಮ್ಮ ಗಡಿಕಾವಲು ಪಡೆ 50 ಮಂದಿ ಯೋಧರನ್ನು ಕೊಂದು ಅವರ ಸಂಸಾರವನ್ನು ಒಕ್ಕಲೆಬ್ಬಿಸಿದ್ದಾರೆ ಮಹಾಪ್ರಭು. ಏನು ಹೇಳುತ್ತಿರುವಿರಿ ಪುರಸೇನರೇ? ಹೌದು ಮಹಾಪ್ರಭು, ಕಳಿಂಗದ ಸೇನಾಪಡೆಯು ನಮ್ಮವರನ್ನು ಕೊಂದಿರುವುದು ಸತ್ಯ. ನೀವು ಸರಿಯಾಗಿ ಅವಲೋಕಿಸಿದಿರಾ? ಅದು ಸೈನ್ಯದ ಆಕ್ರಮಣವೋ ಅಥವಾ ಬೇರೇನಾದರೋ? ಇಲ್ಲ ಮಹಾಪ್ರಭು, ನಮ್ಮವರನ್ನು ಕೊಂದಿರುವ ಸ್ಥಳದಲ್ಲಿ ಕಳಿಂಗದ ಪತಾಕೆಯನ್ನು ನಾಟಿದ್ದು ಅದರಲ್ಲಿ ನಿರೂಪಣಿಸಿದ್ದಾರೆ. ವಜ್ರದೇವ, ಆ ಓಲೆಯಲ್ಲಿ ಬರೆದಿರುವುದಾದರೂ ಏನೆಂದು ಓದಿ ಹೇಳಿ. ತಾವಿನ್ನು ಹೊರಡಬಹುದು. ಇದೋ ಸ್ವಾಭಿಮಾನಿ ಕಳಿಂಗದರಸ ಮೇಘವಾಹನ ತನ್ನ ಪ್ರಜಾಕೋಟೆಯ ಅನುಮತಿಯನ್ನು ಪಡೆದು ಈ ನಿರೂಪವನ್ನು ಕಳಿಸಿದ್ದೇನೆ. ನಮ್ಮ ಗಡಿಯಲ್ಲಿ ನಿಮ್ಮ ಆದಿವಾಸಿ ಕಾವಲು ಪಡೆಯ ಯೋಧರು ನವಿಲು, ಜಿಂಕೆ, ಕಡವೆ, ಕೋಣಗಳ ಬೇಟೆಯನ್ನು ಎಗ್ಗಿಲ್ಲದೆ ನಡೆಸುತ್ತಿದ್ದು ಹಲವು ಬಾರಿ ನಮ್ಮವರು ನೀಡಿದ ಸೂಚನೆಯನ್ನು ಧಿಕ್ಕರಿಸಿ ಇಂತಹ ಕುಕೃತ್ಯದಲ್ಲಿ ತೊಡಗಿದ್ದ ನಿಮ್ಮವರು 50 ಮಂದಿ ಆದಿವಾಸಿ ಕಾವಲು ಪಡೆಯನ್ನು ನಾವು ನಾಶ ಮಾಡಿ ಹೋಗಿರುತ್ತೇವೆ. ಕಳಿಂಗದ ಪ್ರಜೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಸಹಿಸುವವರಲ್ಲ ಇಂತು ಎಂದು ಬರೆದು ರಾಜಮುದ್ರೆ ಹಾಕಲಾಗಿದೆ ಪ್ರಭು. ಎಷ್ಟೊಂದು ದುರಹಂಕಾರ! ನೋಡಿದೆಯ ವಜ್ರ ಕಳಿಂಗದರಸುವಿನ ದುಷ್ಕೃತ್ಯವನ್ನು? ಹಿಂದೆ ಅವನ ಗಡಿ ಕಾವಲು ಪಡೆಯವರು ನಮ್ಮ ಕಾಡಿನ ಎಲ್ಲ ಪ್ರಾಣಿಗಳನ್ನು ಕೊಂದು ಬರಡು ಮಾಡಿದರು. ಮಗಧ ಸಾಮ್ರಾಜ್ಯದ 50 ಮಂದಿ ಯೋಧರನ್ನು ಕೊಲ್ಲುವುದೆಂದರೇನು? ಈಗಲೇ ಬಗ್ಗು ಬಡಿದು ಬುದ್ಧಿ ಕಲಿಸಬೇಕು. ಹೌದು ಮಹಾಪ್ರಭು, ಇದೇ ಸರಿಯಾದ ಸಮಯ ಆ ಕಳಿಂಗದರಸುವಿಗೆ ಪಾಠ ಕಲಿಸಲು. ಹಿಂದೆ ಸುಮನನಿಗೆ ಸಹಾಯ ಮಾಡುವ ನೆಪದಲ್ಲಿ ನಮ್ಮ ರಾಜ್ಯವನ್ನೇ ಕಬಳಿಸುವ ಹುನ್ನಾರ ಮಾಡಿದ. ಅದನ್ನು ಕ್ಷಮಿಸಲಾಯಿತು. ನಮ್ಮದೇ ಗಿರಿಜನರನ್ನು ಒಳಗು ಮಾಡಿಕೊಂಡು ನಮ್ಮ ಕಾಡಿನ ಎಲ್ಲ ಸಂಪತ್ತನ್ನು ಲೂಟಿ ಮಾಡಲು ಪ್ರಯತ್ನ ಮಾಡಿದ. ಅದನ್ನು ಕ್ಷಮಿಸಲಾಯಿತು. ಬಹುಶಃ ನಮ್ಮ ಕ್ಷಮಾಗುಣವನ್ನೇ ನಮ್ಮ ದೌರ್ಬಲ್ಯವೆಂದು ಭಾವಿಸಿದಂತೆ ತೋರುತ್ತಿದೆ. ಇನ್ನು ಸುಮ್ಮನೆ ಇರಲು ಸಾಧ್ಯವಿಲ್ಲ. ಸೇನಾಧಿಪತಿಗಳೇ, ಪ್ರಭು, ಕೂಡಲೇ ಸೈನ್ಯವನ್ನು ಸಜ್ಜುಗೊಳಿಸಿ ಈಗಲೇ ಆಕ್ರಮಣ ಮಾಡಿ ಬುದ್ಧಿ ಕಲಿಸೋಣ. ಪ್ರಭು, ನಿಮ್ಮ ಆಲೋಚನೆ ಸೂಕ್ತವಾಗಿದೆ, ಆದರೆ ಸರ್ವಸಮ್ಮತವಲ್ಲ. ಅಂದರೆ
ಆ ಮೇಘವಾಹನ ಸೇನಾ ಸಮೇತರಾಗಿ ಬಂದು ನಮ್ಮ ಮೇಲೆ ಆಕ್ರಮಣವರೆಗೂ ನಾವು ಕೈಕಟ್ಟಿ ಕೂರಬೇಕೆ? ಎಲ್ಲಿಯವರೆಗೆ ಸ್ಪಷ್ಟವಾದ ಕಾರಣಗಳು ದೊರೆಯುವುದಿಲ್ಲವೋ ಅಲ್ಲಿಯವರೆಗೆ ಯುದ್ಧಕ್ಕೆ ಹೊರಡುವುದು ಸೂಕ್ತವಲ್ಲ. ಹಾಗಾದ್ರೆ ಹೀಗಿರುವ ಕಾರಣಗಳು ಸಾಲದೆನ್ನುತ್ತೀರಾ? ಸಾಕು. ನಿಜ, ಯುದ್ಧಕ್ಕೆ ಹೊರಡುವುದು ರಾಜನೀತಿಗೆ ವಿರುದ್ಧ. ಅದಕ್ಕೆ ಆರ್ಯ ಚಾಣಕ್ಯನೇ ನಮಗೆ ಆದರ್ಶ. ತಮಗೆ ವೈಯಕ್ತಿಕವಾಗಿ ಆದ ಅಪಮಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಅವರು ಕತ್ತಿ ಎತ್ತಲಿಲ್ಲ. ನಂದರು ಚಂದ್ರಗುಪ್ತರಿಗೆ ಮಾತ್ರವಲ್ಲದೆ ಪ್ರಜೆಗಳಿಗೂ ಕೇಡು ಮಾಡಿದರೆಂಬ ಕಾರಣದಿಂದ ಅವರ ಮೇಲೆ ಕತ್ತಿ ಎತ್ತಿದರು. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜನೀತಿಯಲ್ಲಿ ಚತುರೋಪಾಯಗಳನ್ನು ಪ್ರಯೋಗಿಸಿ ನೋಡಬೇಕು. ದಂಡ ಕಡೆಯ ನೀತಿಯಲ್ಲವೇ ಮಹಾಪ್ರಭು? ವಜ್ರದೇವ, ವಿನಾಕಾರಣ ನಮ್ಮ ಮೇಲೆ ಯುದ್ಧ ಮಾಡಲು ಪ್ರಚೋದಿಸುತ್ತಿರುವ ಅವನೊಂದಿಗೆ ಸಂಧಾನಕ್ಕೆಂದು ಹೊರಡುವುದು ನಮ್ಮ ಶೌರ್ಯಕ್ಕೆ ಪೆಟ್ಟು ಬಿದ್ದಂತಾಗುವುದಿಲ್ಲವೇ? ಪ್ರಭು, ಆ ಕಳಿಂಗ ಧರಿಸುವುದಕ್ಕಿಂತ ಮುಂಚೆ ನಾವೇ ಅವನ ಮೇಲೆ ಯುದ್ಧ ಘೋಷಿಸುವುದರಿಂದ ಅವನು ಯುದ್ಧದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗದೆ ಜಯ ಸುಲಭವಾಗಿ ನಮ್ಮ ಕೈವಶವಾಗುವುದು ಮಹಾಪ್ರಭು. ಸಮಾಧಾನ ಪ್ರಭು, ಇದೊಂದು ಬಾರಿ ನನ್ನ ಮಾತನ್ನ ಕೇಳಿ. ದುಡುಕುವುದು ಬೇಡ. ನಮ್ಮ ದೂತರೊಡನೆ ಎಚ್ಚರಿಕೆಯ ನಿರೂಪವನ್ನು ಕಳಿಸೋಣ. ಆಗ ಆ ಕಳಿಂಗದರಸು ಎಚ್ಚೆತ್ತುಕೊಂಡರೆ ಸರಿ. ಇಲ್ಲವಾದರೆ ತಮ್ಮ ಆಣತಿಯಂತೆ ಆ ಕಳಿಂಗದ ಮೇಲೆ ಯುದ್ಧವನ್ನ ಸಾರೋಣ. ಇದು ನನ್ನ ಮನದಾಳದ ಮಾತು. ಉಳಿದದ್ದು ಪ್ರಭುಚಿತ್ತ. ಸರಿ ಮಹಾಮಾತ್ಯರೇ, ನಿಮ್ಮ ಸಲಹೆಗಳಿಗೆ ನಮ್ಮ ಒಪ್ಪಿಗೆ ಇದೆ. ಕೂಡಲೇ ಕಳಿಂಗ ಧರಿಸುವಿಗೆ ಎಚ್ಚರಿಕೆಯ ನಿರೂಪ ಬರೆದು ನಮ್ಮ ದೂತರೊಂದಿಗೆ ಕಳುಹಿಸಿ. ಹಾಗೆ ಇದರ ಮುಂದಿನ ಬೆಳವಣಿಗೆಯನ್ನು ತಾವೇ ಗಮನಿಸಿ. ಯುದ್ಧದ ಸಿದ್ಧತೆಗಳು ಜರುಗಲಿ. ಮಗಧ ಸಾಮ್ರಾಜ್ಯದ ನಿಷ್ಠಾವಂತ ವೀರ ಯೋಧರೇ, ಸೈನ್ಯದ ಸಕಲ ಸಿದ್ಧತೆಗಳು ಜರುಗಲೆ. ಮಗಧ ಸಾಮ್ರಾಜ್ಯದ ನಿಷ್ಠಾವಂತ ಸೈನಿಕರೇ, ನಮ್ಮ ಶೌರ್ಯ, ಪರಾಕ್ರಮ, ದೇಶ ಪ್ರೇಮವನ್ನು ಇಡೀ ಜಗತ್ತಿಗೆ ತೋರಿಸುವ ಕಾಲ ಇದೀಗ ಬಂದಾಗಿದೆ. ಶಾಂತಿ ಪ್ರಿಯರಾದ ನಮ್ಮ ನೆಮ್ಮದಿಗೆ ಭಂಗ ಬಂದಿದೆ. ಆ ಕಳಿಂಗದ ದೊರೆ ಮೇಘವಾಹನ ನಮ್ಮ ಕಾಡಿನ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿದ್ದಾನೆ. ಅದು ಸಾಲದೆಂಬಂತೆ ಮಗಧ ಸಾಮ್ರಾಜ್ಯದ 50 ಮಂದಿ ಯೋಧರನ್ನು ಕೊಂದಿದ್ದಾನೆ. ಬಹುದಿನಗಳಿಂದಲೂ ರಾಜ್ಯವನ್ನು ಕಬಳಿಸುವ ಹುನ್ನಾರ ಮಾಡುತ್ತಿರುವ ಅವನ ಪ್ರಯತ್ನವನ್ನು ವಿಫಲಗೊಳಿಸೋಣ. ಶತ್ರುಗಳಿಗೆ ನಮ್ಮ ಖಡ್ಗಗಳು, ಬಿಲ್ಲು, ಬಾಣಗಳು, ಬಲ್ಲೆಗಳು ಉತ್ತರ ಹೇಳಲಿ. ಈಗ ಹೇಳಿ, ದೇಹದಲ್ಲಿ ಜೀವ ಇರುವವರೆಗೂ ನಾಡಿಗಾಗಿ ಹೋರಾಡುತ್ತೀರಾ? ಹೋರಾಡುತ್ತೇವೆ. ವರ್ತಮಾನವೇನು? ಅವರನ್ನು ಗೌರವದಿಂದ ಒಳಕರೆದು ತನ್ನಿ. ಉಪಗುಪ್ತರೇಕೆ ಈಗ ಬಂದರು. ಇವರೊಡನೆ ಮಾತಿಗೆ ಕುಳಿತರೆ ನನ್ನ ಮನೋಸ್ಥೈರ್ಯವನ್ನೆಲ್ಲ ಕಲಕಿ ಬಿಡಬಹುದು. ಏನೇ ಆಗಲಿ, ನನ್ನ ನಿರ್ಧಾರದಿಂದ ನಾನು ವಿಚಲಿತನಾಗಕೂಡದು. ಪ್ರಣಾಮಗಳು ಪೂಜ್ಯರೇ. ಮಂಗಳವಾಗಲಿ. ನಾನು ಈ ಸಮಯದಲ್ಲಿ ಬಂದದ್ದು ಚಕ್ರವರ್ತಿಗಳಿಗೆ ಸರಿ ಅನಿಸಲಿಲ್ಲವೇನೋ? ಹಾಗೇನಿಲ್ಲ ಪೂಜ್ಯರೇ, ನಿಮ್ಮೊಡನೆ ಕುಳಿತು ಮಾತನಾಡಲು ಸಮಯವಿಲ್ಲ. ಸೈನ್ಯ ಸಜ್ಜಾಗುತ್ತಿದೆ. ತಾವು ಬಂದ ವಿಷಯವನ್ನು ಬೇಗ ತಿಳಿಸಿದರೆ ಒಳ್ಳೆಯದು. ಕೆಲವು ದಿನಗಳಿಂದ ನಾನು ವಿಹಾರದಲ್ಲಿರಲಿಲ್ಲ. ಬಂದ ಕೂಡಲೇ ತಾವು ಕಳಿಂಗದ ಮೇಲೆ ಯುದ್ಧ ಘೋಷಿಸಿರುವ ವಿಚಾರವನ್ನು ತಿಳಿದು ಮನಸ್ಸಿಗೆ ಆಘಾತವಾಯಿತು. ನಾನು ಕೇಳಿದ ಸುದ್ದಿ ಸುಳ್ಳಾಗಬಾರದೆ ಎಂದು ಹಾರೈಸುತ್ತಲೇ ಬಂದೆ. ಆದರೆ ಅದು ನಿಜವಾಗಿರುವುದನ್ನು ತಿಳಿದು ಮನಸ್ಸಿಗೆ ನೋವಾಗಿದೆ. ಸಾಕ್ಷಾತ್ ಭಗವಾನ್ ಬುದ್ಧದೇವನೇ ಆಯುಧ ಪಾಣಿಯಾಗಿ ಯುದ್ಧಕ್ಕೆ ಹೊರಟು ನಿಂತಷ್ಟೇ ಅಸಂಗತವಾಗಿದೆ ಈ ನಿಮ್ಮ ವರ್ತನೆ. ಪೂಜ್ಯರೇ, ಮೊದಲನೆಯ ಸತ್ಯ ಸಂಗತಿ ಏನೆಂದರೆ, ನಾನು ಭಗವಾನ್ ಬುದ್ಧನಲ್ಲ, ನಾನೊಬ್ಬ ಚಕ್ರವರ್ತಿ. ನನಗೆ ವೈಯಕ್ತಿಕ ಹಿತಾಸಕ್ತಿಗಿಂತ ರಾಜಧಮ್ಮ ಮುಖ್ಯವೆನಿಸುತ್ತದೆ. ಧಮ್ಮದ ಬಗ್ಗೆ ಮಾತನಾಡುತ್ತಿರುವೆ ಚಕ್ರವರ್ತಿ? ಧಮ್ಮವನ್ನೇಕೆ ಭಾಗ ಮಾಡುತ್ತಿರುವಿರಿ? ಗಾಳಿಯನ್ನು ಭಾಗ ಮಾಡಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಎಂದು ಕೊಡಲು ಸಾಧ್ಯವೇ? ನಿಜವಾದ ಧಮ್ಮ ಮಾನವ ಧಮ್ಮ, ಕೆಲವರದಲ್ಲ, ಎಲ್ಲ ಮಾನವರದು.
ಯಾರೇ ಆದರೂ ತಮ್ಮ ರಕ್ಷಣೆಯನ್ನು ಕುರಿತು ಮೊದಲು ಯೋಚಿಸಬೇಕಾಗುತ್ತದೆ ಪೂಜ್ಯರೇ. ಧಮ್ಮದ ಹೆಸರಿನಲ್ಲಿ ಕರ್ತವ್ಯ ವಿಮುಖನಾಗುವುದು ಸರಿಯಲ್ಲ ಅಲ್ಲವೇ? ಹಾಗಾದರೆ ನೀವು ಮಾಡಹೊರಟಿರುವ ಯುದ್ಧವನ್ನು ಸಮರ್ಥಿಸಿಕೊಳ್ಳುತ್ತಿದ್ದೀರಿ. ಇಬ್ಬರ ರಾಜರ ದ್ವೇಷಕ್ಕಾಗಿ ಅಸಂಖ್ಯಾತ ನಿರಪರಾಧಿಗಳ ಹತ್ಯೆ ಮಾಡಲು ಹೊರಟಿದ್ದೀರಿ. ಯುದ್ಧವೆಂದ ಮೇಲೆ ಸಾವು ನೋವು ಅನಿವಾರ್ಯ ಪೂಜ್ಯರೇ. ನಾನಾಗಿಯೇ ಮೊದಲು ದಾಳಿ ಮಾಡಿದ್ದರೆ ಅದು ಅಪರಾಧವಾಗುತ್ತಿತ್ತು. ಆದರೆ ಆ ಕಳಿಂಗದ ದೊರೆ ಮೇಘವಾಹನ ನಮ್ಮ ದೂತರನ್ನು ಕೊಂದು ನಮ್ಮ ಸ್ವಾಭಿಮಾನವನ್ನು ಕೆಣಕಿದ್ದಾನೆ. ಅವನು ವಧಿಸಿದ್ದಾನೆ, ನೀವು ವಧಿಸಲು ಹೊರಟಿದ್ದೀರಿ. ದ್ವೇಷಕ್ಕೆ ದ್ವೇಷ ಎಂದು ಪರಿಹಾರವಲ್ಲ ಚಕ್ರವರ್ತಿ. ಪ್ರೀತಿಯ ದಾರಿ ಶಾಂತಿಯ ನೆಲೆ ತೋರುತ್ತದೆ. ಶಾಂತಿಯ ನೆಲೆ? ಪ್ರೀತಿ ಪ್ರೇಮ ಕರುಣೆಗೆ ಅರ್ಹನಲ್ಲ ವ್ಯಕ್ತಿ ಆ ಮೇಘವಾಹನ ಸಂಧಾನ ಪತ್ರ ತೆಗೆದುಕೊಂಡು ಹೋದ ದೂತರನ್ನು ಕೊಂದ ಆ ನೀಚನನ್ನು ಕ್ಷಮಿಸಲು ಸಾಧ್ಯವೇ? ಒಂದಲ್ಲ 10, 100, 1000 ಸಲ ಕ್ಷಮಿಸಬೇಕು. ರಾಜನಾದವನಲ್ಲಿ ಭೂಮಿಯಂತಹ ಕ್ಷಮಗುಣವಿರಬೇಕು. ನೀವೇನೇ ಹೇಳಿ ಪೂಜ್ಯರೇ, ಈ ಯುದ್ಧ ನಡೆದೇ ತೀರುತ್ತದೆ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಆಗಲಿ ಚಕ್ರವರ್ತಿ, ಸುಡುವ ಬಿಸಿಲಿನ ಬೇಗೆಯು ಋತುಮಾನುಗಳಲ್ಲಿ ಒಂದಾಗಿ ಬರುತ್ತದೆ. ಈ ಶಾಂತಿಯ ತಂಪು ನೀಡುವ ಮಳೆಗಾಲಕ್ಕಾಗಿ ಕಾಯುತ್ತೇನೆ. ಈ ಮಾತು ನೆನಪಿರಲಿ. ಪ್ರಣಾಮಗಳು ಪೂಜ್ಯರೇ. ಮಂಗಳವಾಗಲಿ. ವಿದಿಶಾ, ಉಪಗುಪ್ತರು ಬಂದಿದ್ದರಂತೆ? ಹೌದು, ಬಂದಿದ್ದರು. ವಿದಿಶಾ, ಯುದ್ಧಕ್ಕೆ ಹೊರಟಿರುವ ನನ್ನನ್ನು ವಿಜಯಶಾಲಿಯಾಗಿ ಬರಬೇಕೆಂದು ಹಾರೈಸುವುದಿಲ್ಲವೇ? ಪತಿದೇವರಿಗೆ ಏನೆಂದು ಹಾರೈಸಲಿ? ಬುದ್ಧ ದೇವನ ಆಶೀರ್ವಾದ ನಿಮ್ಮ ಮೇಲಿರಲಿ ಎಂದು ಹಾರೈಸಲಿ. ನನಗೆ ಗೊತ್ತು ವಿದಿಶಾ, ಈ ಯುದ್ಧ ನನ್ನ ರಣೋತ್ಸಾಹ ನಿನಗೆ ಇಷ್ಟವಿಲ್ಲವೆಂದು. ಆದರೆ ಈ ನನ್ನ ಖಡ್ಗ ವೈರಿಗಳ ರುಂಡಕ್ಕಾಗಿ ಹಾತೊರೆಯುತ್ತಿದೆ, ಶತ್ರುಗಳನ್ನು ಕೊಲ್ಲಲು ಹವಣಿಸುತ್ತಿದೆ. ಪ್ರಭು, ನನ್ನ ಮಾತು ಕಹಿಯಾಗಿರಬಹುದು. ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವ ಅವರ ಮನದಿಂಗಿತವನ್ನು ತಿಳಿದುಕೊಳ್ಳಬಲ್ಲವನು ಮಾತ್ರ ಚಕ್ರವರ್ತಿಯಾಗಬಲ್ಲನೆಂಬುದು ನಿಷ್ಠುರ ಸತ್ಯ. ಏನು ಹೇಳಲು ಹೊರಟಿರುವ ವಿದಿಶಾ? ಕಳಿಂಗದ ಮೇಲೆ ನೀವು ಹೂಡಿರುವ ಯುದ್ಧದ ಪರಿಣಾಮವೇನೆಂದರೆ ಅಸಂಖ್ಯಾತ ಜನರ ಮಾರಣ ಹೋಮ. ಇದರಿಂದ ನಿಮಗೆ ಬರುವುದಾದರೂ ಏನು? ಆಕ್ರಂದನದ ಆನಂದವೇ? ಅಂತಹ ಆನಂದ ನಿಮ್ಮದಾಗಬೇಕೆ? ವಿದಿಶಾ, ರಣೋತ್ಸಾಹದ ಮೇರೆ ಮೀರಿ ಎಲ್ಲವನ್ನೂ ಕೊಚ್ಚಿ ಬಿಡಬೇಕೆನ್ನುವ ಸಂಕಲ್ಪದಲ್ಲಿರುವಾಗ ಇಂತಹ ಮಾತುಗಳೇ? ಪ್ರಭು, ರಣೋತ್ಸಾಹದಲ್ಲಿ ನೀವು ಮೈಮರೆತಿರುವಿರಿ. ನಿಮ್ಮ ಮರವಿನೊಳಗಿನ ಅರಿವನ್ನು ತೆರೆದು ನೋಡಿ. ನಿಮ್ಮ ಸೇಡಿನ ಜ್ವಾಲೆಯಿಂದ ಹೊರಬರಲಾಗುವುದೇ ಪ್ರಯತ್ನಿಸಿ. ನಿಮ್ಮ ಕಣ್ಣಿನ ಗಾಯಗಳನ್ನು ಆ ಅರಿವಿನ ಪ್ರವಾಹ ತೊಳೆದು ಬಿಟ್ಟರೆ ನಾನು ಕೃತಾರ್ಥಳಾದಂತೆಯೇ ಸರಿ. ವಿದಿಶಾ, ಸಾಕು ಮಾಡು ನಿನ್ನ ಪ್ರಲಾಪವನ್ನು. ನನ್ನ ಉತ್ಸಾಹವನ್ನೆಲ್ಲ ಉಡಿಗೈಯಬೇಡ. ಇಂಥ ಸಂದರ್ಭದಲ್ಲಿ ಆಡುವ ನಿನ್ನ ಮಾತುಗಳಿಗೆ ಅರ್ಥವಿದೆಯೇ? ಹೌದು ಸಾಮ್ರಾಟರೇ, ಆಡುವ ಮಾತು ರುಚಿಸಿದರೆ 100 ಅರ್ಥಗಳುಂಟು, ರುಚಿಸದಿದ್ದರೆ ಹಲವು ಸುಳ್ಳುಗಳಾಗಿ ಗೋಚರಿಸುತ್ತದೆ. ನಿನ್ನ ತರ್ಕದ ಮಾತುಗಳನ್ನು ನಿಲ್ಲಿಸು ವಿದಿಶಾ. ನಾವಾಗಲೇ ನಿರ್ಧರಿಸಿಯಾಗಿದೆ. ರಣದುಂದುಬಿಯ ಜೇನ್ಕಾರದಲ್ಲಿ ನಾನು ಮೈಮರೆತಿರುವೆ. ಇದೋ ಈ ನನ್ನ ಕೈಗಳು ರಣಚಂಡಿಗೆ ಔತಣವಿಯಲು ಕಾತರಿಸುತ್ತಿದೆ. ಸಾಮ್ರಾಟರೇ, ಅಹಂಗಳಿಂದ ಹುಟ್ಟುವ ಮುಂದಿನ ಜಗತ್ತನ್ನು ನೀವು ಕಾಣಬಲ್ಲಿರಿ ಎಂದು ಭಾವಿಸಿ ಅದರಾಚೆ ಹೊರಟು ಹೋಗಿದ್ದೀರಿ. ಕಳೆದಿರುವ ಆಯಸ್ಸಿನ ಅಹಂಕಾರ ಪ್ರತಿಷ್ಠೆಯ ಚೈತನ್ಯ ಪುಟಿಯುತ್ತದೆ. ಯಾವುದರಿಂದ ನಿಮ್ಮ ತಲ್ಲಣಗಳು ತಣ್ಣಗಾಗುತ್ತದೆ? ಬಹುಶಃ ಇದಿಷ್ಟೇ ನನ್ನ ವಿನಂತಿ. ವಿದಿಶಾ, ಆ ಮೇಘವಾಹನನ ದುಷ್ಕೃತ್ಯಗಳು ನನ್ನೊಳಗೆ ದ್ವೇಷದ ಅಗ್ನಿಕುಂಡವನ್ನೇ ನಿರ್ಮಿಸಿದೆ. ನಿನ್ನೊಳಗಿನ ಸಾಂತ್ವನದ ಸಾಗರವೇ ಸುರಿದರೂ ಅದು ನಂದುವುದಿಲ್ಲ. ಚಕ್ರವರ್ತಿಯಾದವನು ಕೇವಲ ಜನರ ಅನ್ನ ಬಟ್ಟೆಗೆ ಹೊಣೆಗಾರನಾಗುವುದಲ್ಲ, ಅವರ ರಕ್ಷಣೆಯ ಭಾರವೂ ನಮ್ಮ ಮೇಲಿರುತ್ತದೆ. ಪ್ರಭು, ಚಿಕ್ಕ ಚಿಕ್ಕ ಪ್ರಶ್ನೆಗಳು ಪರ್ವತದಂತೆ, ನದಿಗಳಂತೆ, ಕಡೆಗೆ ಮಂಜಿನಂತೆ ಕರಗಿ ಪ್ರಶ್ನೆಯೇ ಇಲ್ಲವೆನಿಸಿಬಿಡುತ್ತದೆ. ಈ ಭೂಮಿಯಲ್ಲಿ ಉತ್ತು ಬಿತ್ತಿದರೆ ಅದು ಸಹಸ್ರಾರು ಜನರಿಗೆ ಅನ್ನ ಆಹಾರವಾಗುತ್ತದೆ. ಅದೇ ಭೂಮಿಯಲ್ಲಿ ಯುದ್ಧ ಮಾಡಿದರೆ ಸಾವಿರಾರು ಜನರಿಗೆ ಸ್ಮಶಾನವಾಗುತ್ತದೆ. ಪ್ರಭು, ವಿದಿಶಾ, ನಿನ್ನಿಂದ ನಿರೀಕ್ಷಿಸಿದ ಮಾತುಗಳೇ ಹೊರಬಂದವು. ನಾವಾಗಲೇ ಹಿಂದಿರುಗಲಾಗದಷ್ಟು ದೂರವನ್ನು ಕ್ರಮಿಸಿಬಿಟ್ಟಿದ್ದೇವೆ. ನನ್ನ ಅರಿವಿಗೆ ಬಂದದ್ದನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡಿರುವೆ. ಅಂತಿಮವಾಗಿ ನಿರ್ಧಾರ ನಿಮ್ಮದು ತಾನೆ. ವಿದಿಶಾ! ಪ್ರಭು, ಇದೊಂದು ಬಾರಿ ನನ್ನ ಮಾತನ್ನು ಕೇಳಿ ಈ ಯುದ್ಧವನ್ನು ನಿಲ್ಲಿಸಿ ಮುಂದಾಗುವ ಅನಾಹುತವನ್ನು ತಪ್ಪಿಸಿ. ವಿದಿಶಾ! ಪ್ರಭು, ಪ್ರಭು, ಪ್ರಭು.
ಯುದ್ಧ 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 ಸಾವು ನೋವಿನ ಯುದ್ಧ 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 ಸಾವು ನೋವಿನ ಸಾವು ನೋವಿನ ಯುದ್ಧ ಚುಚ್ಲಾ ಕತ್ತಿ ಎಸಿರಿ. ಯುದ್ಧ ಯುದ್ಧ ಅಶೋಕ ಗೆದ್ದ ಯೋಧರ ಶಿರಗಳ ಚೆಲ್ಲಾಡಿದ ಹುಣ್ಣಿಮೆ ಚಂದ್ರನ ಕೆಂಪಾಗಿಸಿದ ಯೋಧರ ಶಿರಗಳ ಚೆಲ್ಲಾಡಿದ ಹುಣ್ಣಿಮೆ ಚಂದ್ರನ ಕೆಂಪಾಗಿಸಿದ ರಕ್ತದ ಓಕುಳಿಯಿಂದ ರಕ್ತದ ಓಕುಳಿಯಿಂದ ಯುದ್ಧ ಯುದ್ಧ ಅಶೋಕ ಗೆದ್ದ. ಅಶೋಕನು ಹೀಗೆ ವ್ಯಾಘ್ರನಾಗಿ ಮೇಘವಾಹನ ಮತ್ತು ಅವನ ಅಸಂಖ್ಯಾತ ಸೈನ್ಯವನ್ನು ಕೊಂದು ರಣರಂಗದಲ್ಲಿ ರಕ್ತದ ಕೋಡಿಯನ್ನು ಹರಿಸುತ್ತಾನೆ. ಹತ್ಯೆಯಾದವರ ಸಂಬಂಧಿಗಳ ರೋದನೆಯು ಸದ್ದು ಮುಗಿಲು ಮುಟ್ಟುತ್ತದೆ. ಇದ್ಯಾವುದರ ಅರಿವೇ ಇಲ್ಲದ ಅಶೋಕ ತನ್ನ ಗೆಳೆಯ ವಜ್ರನನ್ನು ಹುಡುಕುತ್ತಾ ಹೋಗುತ್ತಾನೆ. ವಜ್ರ ಗೆಳೆಯ, ಆ ಮೇಘವಾಹನ ನನ್ನ ಕತ್ತಿಗೆ ಆಹುತಿಯಾದ. ಇಡೀ ಕಳಿಂಗ ಜನ ಸಮುದಾಯ ನನ್ನ ಕೈವಶವಾಯಿತು. ಇದನ್ನು ನಿನ್ನೊಂದಿಗೆ, ನಿನ್ನ ಕೊಳಲ ಧ್ವನಿಯೊಂದಿಗೆ ಹಂಚಿಕೊಳ್ಳಬೇಕು. ಎಲ್ಲಿ ಹೋದೆ ಗೆಳೆಯ? ವಜ್ರ ಗೆಳೆಯ, ಎಲ್ಲಿ ಹೋದೆ ಗೆಳೆಯ? ವಜ್ರ ಗೆಳೆಯ. ಯಾರನ್ನು ಹುಡುಕುತ್ತಿರುವೆ ಚಕ್ರವರ್ತಿ? ನನ್ನ ಗೆಳೆಯ ವಜ್ರನನ್ನು. ತಾವು ಯಾರು? ಇಲ್ಲೇನು ಮಾಡುತ್ತಿರುವಿರಿ? ನಾನು ಬಿಕ್ಕು, ಕರುಣಾಮಯಿ ಬುದ್ಧರ ಶಿಷ್ಯ. ನನ್ನ ಗುರುವಿನ ಅಣತಿಯಂತೆ ಈ ಯುದ್ಧ ಭೂಮಿಯಲ್ಲಿ ಗಾಯಾಳುಗಳ ಆರೈಕೆ ಮಾಡಲು ಬರುತ್ತಿದ್ದೆ. ಎಲ್ಲಿಂದಲೋ ಕೊಳಲ ದನಿಯೊಂದು ಉಲಿದು ಬರುತ್ತಲಿತ್ತು. ತನ್ನೊಡೆಯನ ಒಡಲ ಉಸಿರಿಗೆ ಉಸಿರಾಗಿ ತೇಲಿ ಬರುತ್ತಿದ್ದ ಅಮೋಘ ಗಾನಮಾಧುರ್ಯವದು. ಆ ನಾದವು ರಣರಂಗದಲ್ಲಿ ನೋವಿನಿಂದ ನರಳುತ್ತಿದ್ದವರಲ್ಲೂ ಮರುಜೀವದಂತೆ ಭಾಸವಾಗುತ್ತಿತ್ತು. ಕ್ಷಣ ಕಳೆದಿರಲಿಲ್ಲ, ಕೊಳಲ ಧ್ವನಿ ನಿಂತು ಹೋಯಿತು. ಧ್ವನಿಯನ್ನನುಸರಿಸಿ ಹತ್ತಿರ ಹೋದೆ. ಕೊಳಲೊಡೆಯ ಅಲ್ಲಿ ಚಿರನಿದ್ರೆಗೆ ಜಾರಿದ್ದ. ಒಡೆಯ ನಿಲ್ಲದ ಕೊಳಲು ಅನಾಥವಾಗಿ ಅವನ ಸಮೀಪವೇ ಬಿದ್ದಿತ್ತು. ಬಹುಶಃ ಅವನೇ ನಿನ್ನ ಗೆಳೆಯ ವಜ್ರನಿದ್ದಿರಬಹುದು. ಇದು ಅವನು ನಿನಗಾಗಿ ಬಿಟ್ಟು ಹೋದ ಕೊನೆಯ ಕಾಣಿಕೆ. ವಜ್ರ ಗೆಳೆಯ, ವಜ್ರ!
ನನ್ನನ್ನು ಬಿಟ್ಟು ಹೋದೆಯಾ? ಈ ನಿನ್ನ ಅಂತರಂಗದ ಗೆಳೆಯನನ್ನು ಬಿಟ್ಟು ಹೋದೆಯಾ? ಮೌರ್ಯ ಸಾಮ್ರಾಜ್ಯ ಗೆಲ್ಲುವವರೆಗೂ ನಿದ್ರಿಸುವುದಿಲ್ಲ ಎಂದಿದ್ದೆಯಲ್ಲೋ ಗೆಳೆಯ ವಜ್ರ. ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಚಕ್ರವರ್ತಿ, ನಿನ್ನ ಗೆಳೆಯನ ಅಗಲಿಕೆ ನಿನಗೆ ಅಷ್ಟೊಂದು ಸಂಕಟವನ್ನು ತರುತ್ತಿದೆಯೇ? ಏನು ಏನಂದಿರಿ ನೀವು? ವಜ್ರ ನನ್ನಂತರಂಗದ ಗೆಳೆಯ. ನಮ್ಮಿಬ್ಬರ ದೇಹ ಎರಡಾದರೂ ಒಂದೇ ಜೀವವಾಗಿತ್ತು. ನಮ್ಮ ಕಣ್ಣುಗಳು ಒಂದೇ ಕನಸಿಗಾಗಿ ಹಾತೊರೆಯುತ್ತಿತ್ತು. ಅವನಿಲ್ಲದ ನಾನು ಏಕಾಂಗಿ. ವಜ್ರನಿಲ್ಲದ ಈ ಅಶೋಕ ಅನಾಥ. ಅನಾಥ. ನೋಡಿದೆಯ ದೊರೆ, ಸಂಕಟದ ರೀತಿ ನೀತಿಯ ಅನುಭವವ. ತನ್ನವರನ್ನು ಕಳೆದುಕೊಂಡಾಗಲೇ ಅದು ಅರಿವಿಗೆ ಬರುವುದು. ನಿನ್ನ ಯುದ್ಧ ಮೋಹಕ್ಕೆ ಬಲಿಯಾದ ನಿನ್ನ ಗೆಳೆಯನನ್ನು ಕಂಡು ನಿನ್ನ ಜೀವ ಹೇಗೆ ತಲ್ಲಣಿಸುತ್ತಿದೆ ನೋಡು. ಒಮ್ಮೆ ಅತ್ತ ಕಣ್ಣೆತ್ತಿ ನೋಡು. ಅದೇ ಮೋಹಕ್ಕೆ ಎಷ್ಟೊಂದು ಜೀವಗಳು ಬಲಿಯಾಗಿವೆ. ಇಲ್ಲಿ ಬಿದ್ದಿರುವ ಹೆಣದ ಬಣಗಳ ನೋಡಿ ರೋಧಿಸುತ್ತಿರುವ ಅವರ ಬಂಧುಗಳ ಆಕ್ರಂದನವನ್ನೊಮ್ಮೆ ಕೇಳು. ನಿನ್ನ ಗೆಳೆಯನೊಬ್ಬನಿಗಾಗಿ ನೀನು ಸಂಕಟ ಪಡುತ್ತಿರುವೆಯಲ್ಲ, ನಿನಗಾಗಿ ಜೀವ ತೆತ್ತವರ ಮೇಲೆ ನಿನಗೆ ಸಂಕಟವಿಲ್ಲವೇ? ನನಗೀಗ ಅರ್ಥವಾಗುತ್ತಿದೆ. ನನಗೀಗ ಅರ್ಥವಾಗುತ್ತಿದೆ. ನನ್ನ ಸುಖ ಬೇರೆಯವರ ಹಿತವನ್ನು ಕಾಯಬೇಕು. ನನ್ನ ನೋವೇ ದೊಡ್ಡದಲ್ಲ, ಎಲ್ಲರ ನೋವು ದೊಡ್ಡದೆ. ಪೂಜ್ಯರೇ, ನನ್ನ ಕಣ್ಣು ತೆರೆಸಿದಿರಿ. ತಾವು ಯಾರೆಂದು ತಿಳಿಯಬಹುದೇ? ನಿಗ್ರೋಧ ಮರದಡಿ ಜನ್ಮ ನೀಡಿದ ನನ್ನ ತಾಯಿ ನನಗೆ ನಿಗ್ರೋಧನೆಂದೇ ನಾಮಕರಣ ಮಾಡಿದಳಂತೆ. ಸುಸೀಮನ ಮಗನೇ? ಅದು ನಮ್ಮ ಪೂರ್ವಾಶ್ರಮದ ಹೆಸರು. ನಿನ್ನ ತಂದೆಯನ್ನು ಕೊಂದವನು ನಾನು. ಈಗ ನಾನು ಬಿಕ್ಕು. ನನಗೆ ಹೆಸರೆಂಬುದೇ ಇಲ್ಲ. ನನ್ನ ಗುರುತುಗಳನ್ನು ಕಳೆದುಕೊಂಡು ಭಗವಾನರ ಅನುಯಾಯಿಯಾಗಿ ಅವರ ಮಾನವ ಪ್ರೀತಿಯ ಮಹಾಬಯಲಿನಲ್ಲಿ ಸಾಗಿರುವವನು ನಾನು. ನಿಗ್ರೋಧ ಮರಳಿನಲ್ಲಿ ಕಳೆದು ಹೋದ ಸಾಸುವೆ ಕಾಳು. ಓ ಸುಸೀಮಾ ಸುಮನ, ಎಷ್ಟು ಭಾಗ್ಯಶಾಲಿಗಳು ನೀವು. ಎಂತಹ ತೇಜಸ್ವಿ ಮಗನಿಗೆ ಜನ್ಮ ನೀಡಿದಿರಿ. ಈತನನ್ನು ನೋಡಿದರೆ ಹಾಗೆಯೇ ಬಿಗಿದಾಲಂಬಿಸುವ ಬಯಕೆ ನನ್ನಲ್ಲಿ. ಇಲ್ಲ, ಇವನು ನಿಗ್ರೋಧನಲ್ಲ. ಆ ದ್ವೇಷದ ಒಂದಂಶವೂ ಇವನಲ್ಲಿ ಕಾಣುತ್ತಿಲ್ಲವಲ್ಲ. ಅಯ್ಯೋ, ಈ ನೋವು ಆಕ್ರಂದನಕ್ಕೆ ನಾನೇ ಕಾರಣನಾದೆ. ಈ ನನ್ನ ಖಡ್ಗ ಅದೆಷ್ಟು ಹೃದಯಗಳನ್ನು ಸೀಳಿ ಹಾಕಿದೆ, ಅದೆಷ್ಟು ಅಮಾಯಕರನ್ನು ಕೊಂದು ಹಾಕಿದೆ. ಓ ಅಶೋಕನ ಭೂ ವಿಸ್ತಾರದ ಹಂಬಲವೇ, ನನ್ನಿಂದ ತೊಲಗಿ ಹೋಗು, ನನ್ನಿಂದ ತೊಲಗಿ ಹೋಗು, ನನ್ನಿಂದ ತೊಲಗಿ ಹೋಗು. ನನಗೆ ಪ್ರೀತಿ ಬೇಕು, ನನಗೆ ಮೈತ್ರಿ ಬೇಕು, ನನಗೆ ಕರುಣೆ ಬೇಕು, ನನಗೆ ಈ ಜಗತ್ತಿನ ಮೈತ್ರಿ ಬೇಕು. ಕಾಡ್ಗಿಚ್ಚಿನಿಂದ ಕಾಡು ಉರಿದು ನೆಲ ಬರಿದಾಗುತ್ತದೆ. ಆದರೆ ಋತುಮಾನಗಳಲ್ಲಿ ಸುರಿಯುವ ಮಳೆಯ ಹನಿಯಿಂದಾಗಿ ಮಣ್ಣು ಮರುವಸಂತಕ್ಕೆ ಸಜ್ಜಾಗುತ್ತದೆ. ಭೂಮಿಯೊಳಗೆ ಹುದುಗಿರುವ ಬೀಜ ಮೊಳೆತು ಚಿಗುರೊಡೆಯುತ್ತದೆ. ಕಾಲ ಪಕ್ವವಾಗಿದೆ ಚಕ್ರವರ್ತಿ. ನೀವು ಒಂದು ಕರ್ತವ್ಯವನ್ನು ಮುಗಿಸಿ ಮತ್ತೊಂದು ಕರ್ತವ್ಯಕ್ಕೆ ಸಜ್ಜಾಗಿದ್ದೀರಿ. ಪೂಜ್ಯರೇ, ನನ್ನ ಕಣ್ಣು ತೆರೆಸಿದಿರಿ. ಅಶೋಕನ ಅಹಂಕಾರದ ಕಾಲ ಪರದೆ ಈಗ ಜಾರಿದೆ. ದಯಮಾಡಿ ನೀವೇ ನನಗೆ ಸನ್ಮಾರ್ಗವನ್ನು ತೋರಿ.
ಚಕ್ರವರ್ತಿ, ನಿನಗೆ ದಾರಿ ತೋರಿಸುವಷ್ಟು ದೊಡ್ಡವನು ನಾನಲ್ಲ. ನನ್ನ ಗುರುವಿನಾಣತಿಯಂತೆ ಈ ಯುದ್ಧ ಭೂಮಿಯಲ್ಲಿ ನೊಂದವರ ಸೇವೆಗೆ ನಿಯೋಜಿತನಾಗಿದ್ದೇನೆ. ತಾವು ಒಪ್ಪುವುದಾದರೆ ತಮ್ಮನ್ನು ಗುರು ಮೊಗ್ಗಲಿಪುತ್ತ ತಿಸ್ಸಾವರ ಬಳಿ ಕರೆದುಕೊಂಡು ಹೋಗುತ್ತೇನೆ. ಹಾಗೆಯೇ ಆಗಲಿ ಗುರುದೇವ, ಹಾಗೆಯೇ ಆಗಲಿ. ಆಹಾ, ಎಂಥ ತೇಜಸ್ಸು! ಈ ಮಹಾನುಭಾವರನ್ನು ನೋಡಿದರೆ ಭಾವವನ್ನೇ ಜಯಿಸಿದ ಭಾಗ್ಯವನ್ನರಾಗಿ ಕಾಣುವರಲ್ಲ. ಪ್ರಣಾಮಗಳು ಗುರುದೇವ. ಬನ್ನಿ ಸಾಮ್ರಾಟರೇ, ನಿಮ್ಮ ಆಗಮನಕ್ಕಾಗಿ ಸಂಘಾರಾಮ ಕಾತರಿಸುತ್ತಿತ್ತು. ಧನ್ಯನಾದೆ ಗುರುದೇವ. ನಾನು ನಿಮ್ಮಲ್ಲಿಗೆ ನನ್ನ ಮನಸ್ಸಿನಾಳದ ಅಶಾಂತಿ, ಅಸಮಾಧಾನ, ದುಗುಡಗಳನ್ನು ಹೇಳಿಕೊಳ್ಳಲು ಬಂದೆ. ಹಾಗೆಯೇ ಅದಕ್ಕೆ ಪರಿಹಾರವನ್ನು ಹುಡುಕಿ ಬಂದಿರುವಿರಿ. ಹೌದು ಗುರುದೇವ. ಯುದ್ಧ ಮಾಡಿ ತಪ್ಪು ಮಾಡಿದೆನೆಂಬ ಅಪರಾಧಿ ಭಾವನೆ ನನ್ನನ್ನು ಕಾಡುತ್ತಿದೆ. ಉಪಗುಪ್ತರ ಉಪದೇಶಗಳನ್ನು ಪರಿಗಣಿಸದೆ, ವಿದಿಶಾದೇವಿಯ ವಿನಂತಿಗೂ ಮನ್ನಣೆ ನೀಡದೆ, ಕಳಿಂಗದ ಮೇಲೆ ಯುದ್ಧ ಸಾರಿ ಲಕ್ಷಾಂತರ ಜನರ ಸಾವು ನೋವಿಗೆ ನೀವೇ ಕಾರಣರಾದಿರಿ. ನಿಮಗೀಗ ಯುದ್ಧದ ಭೀಕರತೆಯ ಅರಿವಾಗಿರಬೇಕಲ್ಲವೇ? ಅಧಿಕಾರದ ಮೇಲಿನ ದಾಹ ನರಕದ ಕೋಣೆ ಎಂಬುದು ನನ್ನ ಅರಿವಿಗೆ ಬರಲಿಲ್ಲ ಗುರುದೇವ. ಕತ್ತಲಿನ ಅನುಭವ ಆಗುವವರೆಗೂ ಬೆಳಕಿನ ಮಹತ್ವ ತಿಳಿಯುವುದಿಲ್ಲ ಚಕ್ರವರ್ತಿ. ಗತಿಸಿ ಹೋಗಿರುವ ಪಾಪ ಕೃತ್ಯಗಳಿಂದ ಈಗಾಗಲೇ ನೊಂದಿದ್ದೀರಿ. ಅದನ್ನೆಲ್ಲ ಮರೆತು ತಮ್ಮನ್ನು ತಾವು ಧಮ್ಮ ಕಾರ್ಯದಲ್ಲಿ ತೊಡಗಿಸಿ ನಾಡಿನಲ್ಲಿ ಬುದ್ಧಾಲೋಚನೆಯ ಬೆಳಕು ಹರಿಸಿ. ನಿಮಗೆ ಮಂಗಳವಾಗಲಿ. ಏನು? ನನ್ನಿಂದ ಬುದ್ಧಾಲೋಚನೆಯ ಧಮ್ಮದ ಬೆಳಕೆ? ಧಮ್ಮವೇನೆಂದೇ ಅರಿಯದ ನಾನು ಈ ಕರ್ತವ್ಯವನ್ನು ಹೇಗೆ ನಿರ್ವಹಿಸಲಿ? ಚಕ್ರವರ್ತಿ, ಧಮ್ಮವೆಂದರೆ ಪ್ರಕೃತಿಯು ತನ್ನದೇ ಆದ ಅವಲಂಬನೆಯ ಸೂತ್ರಕ್ಕೆ, ತನ್ನದೇ ಆದ ಕಾರ್ಯಕಾರಣಗಳ ಸಂಬಂಧಗಳ ಅನುಗುಣಕ್ಕೆ, ನಿಯಮಕ್ಕೆ ಬದ್ಧವಾಗಿದ್ದು ಕಗ್ಗಟ್ಟುಗಳಿಂದ ಕೂಡಿದ ಬದುಕಿನ ರಹಸ್ಯವನ್ನು ಭೇದಿಸುವಲ್ಲಿ ಅದಕ್ಕೆ ಪರಿಹಾರ ಸೂತ್ರವನ್ನು ನೀಡಿ ದುಃಖ ನಿರೋಧ ಸಾಧ್ಯತೆಗೆ ವಿಶ್ವಾಸ ಮೂಡಿಸುವಂತಿರಬೇಕು. ಧಮ್ಮವು ಸರ್ವಾಧಿಕಾರವಲ್ಲ ಚಕ್ರವರ್ತಿ, ಅದು ಸರ್ವರಿಗೂ ನೀಡುವ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಬೆಳಕು. ನನಗೆ ದಿಕ್ಕೇ ದೋಚದಂತಾಗಿದೆ. ಹೀಗಿರುವಾಗ ನನ್ನ ರಾಜ್ಯದ ಜನರು ಮತ್ತು ಭಗವಾನ್ ಬುದ್ಧರು ನನ್ನನ್ನು ಕ್ಷಮಿಸಿ ಕರುಣೆ ತೋರುವರೆ? ಪ್ರೀತಿ, ಕರುಣೆ, ಮೈತ್ರಿಗಳ ಒಡಲೆ ಬುದ್ಧದೇವ. ಅದಕ್ಕೆ ಅಂಗುಲಿಮಾಲನೇ ನಿದರ್ಶನ. ಅವನ ಮೂಲ ಹೆಸರು ಅಹಿಂಸಕ. ಪ್ರಸೇನಜಿತ ರಾಜ ಆಸ್ಥಾನದ ರಾಜಪುರೋಹಿತನ ಮಗ. ಅವನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಅತ್ಯಂತ ಚತುರಮತಿಯು, ಇತರ ವಿದ್ಯಾರ್ಥಿಗಳಿಗಿಂತ ಬಹಳ ಬುದ್ಧಿವಂತನಾಗಿದ್ದ. ಗುರುಮಾತೆಗೆ ಅವನನ್ನು ಕಂಡರೆ ಎಲ್ಲಿಲ್ಲದ ಅಕ್ಕರೆ. ಅವನು ಕೂಡ ಗುರುಮಾತೆಯಲ್ಲಿ ತನ್ನ ತಾಯಿಯನ್ನು ಕಾಣುತ್ತಿದ್ದ. ಈ ಪವಿತ್ರವಾದ ಸಂಬಂಧವನ್ನು ಸಹಿಸದ ಅವನ ಸಹಪಾಠಿಗಳು ಗುರುವಿನಲ್ಲಿ ಇಲ್ಲದ ಸಂಬಂಧವನ್ನು ಕಲ್ಪಿಸುತ್ತಾರೆ. ಕೋಪಗೊಂಡ ಗುರುವು ಗುರು ಕಾಣಿಕೆಯಾಗಿ 1000 ಜೀವಂತ ಮನುಷ್ಯರ ಅಂಗುಲಿಗಳನ್ನು ತಂದೊಪ್ಪಿಸಲು ಆಜ್ಞಾಪಿಸಿದ. ಆ ನಿಮಿತ್ತ ಅಹಿಂಸಕನು ಅಂಗುಲಿಮಾಲನಾಗುತ್ತಾನೆ. ದಂಡಿಗ ಸಮೇತರಾಗಿ ಇಲ್ಲಿಗೆ ಬರುತ್ತಿದ್ದಾರೆ. ಹೋಗು, ಹೊರಟು ಹೋಗು ಕಂದ. ಇಲ್ಲಿಂದ ಬಹುದೂರ ಹೊರಟು ಹೋಗು ಕಂದ. ಅಹಿಂಸಕ ಕಂದ, ಅಹಿಂಸಕ.
ಮಾಲೆಗೆ ಬೇಕಿರುವುದು ಇನ್ನು ಕೇವಲ ಒಂದೇ ಒಂದು ಬೆರಳು. ಅದನ್ನು ಪಡೆಯಲು ಹಿಂದೆ ಕಡೆಯ ದಿನ. ಯಾರೋ ಅಮಾಯಕ ಸ್ತ್ರೀಯವರುಗಳು ತನ್ನ ಮಗನನ್ನು ಹುಡುಕುತ್ತಾ ನನ್ನ ಈ ಅಡವಿಯಲ್ಲಿ ಪ್ರವೇಶ ಮಾಡಿರುವಳು. ನನ್ನ ಈ ಮಾಲೆಯ ಕೊನೆಯ ಬೆರಳು ಹೆಣ್ಣಿನದಾದರೇನಂತೆ, ಗಂಡಸಿನದಾದರೇನಂತೆ. ಏನಿದು? ಕೇಳುತ್ತಿರುವ ಈ ಧ್ವನಿ ಹೆಣ್ಣಿನದು, ಆದರೆ ಅಲ್ಲಿ ಬರುತ್ತಿರುವವನು ಗಂಡಸಿನಂತೆ ಕಾಣುವನಲ್ಲ. ಹೌದು, ಅವನು ಗಂಡಸೆ, ಅದರಲ್ಲೂ ಸಮಣನಂತೆ ಕಾಣುವನಲ್ಲ. ಏ ಸಮಣ, ನಿಲ್ಲು, ಅಲ್ಲ ನಿಲ್ಲು. ನಾನು ಯಾರು, ನನ್ನ ಪರಾಕ್ರಮವೇನೆಂದು ತಿಳಿಯದೆ ನನ್ನ ಈ ಅಡವಿಯಲ್ಲಿ ಪ್ರವೇಶ ಮಾಡಿರುವೆಯಾ? ಈ ಜಲನಿ ಅರಣ್ಯ ಧಾಮವು ನನ್ನ ಸಾಮ್ರಾಜ್ಯ. ನರರ ಬೇಟೆ ಎಂದರೆ ನನಗೆ ಎಲ್ಲದ ಸಂಭ್ರಮ. ನೀನೆಯೋ ಅಮಾಯಕರನ್ನು ಅಮಾನುಷವಾಗಿ ಕೊಂದು ಅವರ ಅಂಗುಲಿಗಳನ್ನು ಮಾಲೆಯಾಗಿ ಧರಿಸಿರುವ ಅಂಗುಲಿಮಾಲ. ಹೌದು, ಈ ಕಾಡಿನ ಚಕ್ರವರ್ತಿ ಅಂಗುಲಿಮಾಲ ನಾನೇ. ಏ ಸಮಣ, ನಿಲ್ಲು, ಅಲ್ಲ ನಿಲ್ಲು. ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನನ್ನು ಈಗಲೇ ಕೊಚ್ಚಿ ಬಿಡುವೆ. ನಿಲ್ಲು ಸಮಣ. ನಾನು ಎಂದೋ ನಿಂತಿರುವೆ, ನೀನು ನಿಲ್ಲುವುದು ಯಾವಾಗ? ಏನು, ನನ್ನತ್ತ ಬರುತ್ತಿರುವ ನೀನು ನಿಂತಿರುವುದಾಗಿ ಹೇಳುತ್ತಿರುವೆಯ? ಅದೆಷ್ಟು ಉದ್ದಟತನ! ಅದರ ಅರ್ಥ ತಿಳಿದಿದೆ ತಾನೇ? ಅಯ್ಯೋ ಮರುಳ, ನಿನಗೆ ಕಾಣುವ ಕಣ್ಣುಗಳಿಲ್ಲ, ಅರಿಯುವ ಮನಸ್ಸೂ ಇಲ್ಲ ಎಂದ ಮೇಲೆ ಹೇಗೆ ತಾನೇ ಅರ್ಥವಾಗುತ್ತದೆ? ಕೇಳು, ನಾನು ಕೊಲ್ಲುವುದರಿಂದ ಮತ್ತು ಹಿಂಸಿಸುವ ಪಾಪ ಕರ್ಮಗಳಿಂದ ಎಂದೋ ವಿರತನಾಗಿ ಅಹಿಂಸೆಯ ಮಾರ್ಗದಲ್ಲಿ ಶಾಶ್ವತವಾಗಿ ನಿಂತಿರುವೆ. ಏ ಶ್ರವಣ, ನನ್ನ ಪರಾಕ್ರಮವೇನೆಂದು ತಿಳಿಯದೆ ಮಾತನಾಡುತ್ತಿರುವೆಯಾ? ನಿನ್ನ ಈ ಆವೇಶ, ಪೈಶಾಚಿಕ ಕೃತ್ಯಗಳು ಯಾರಿಗಾಗಿ? ಮನುಷ್ಯ ಕುಲದಲ್ಲೇ ಹುಟ್ಟಿ ಮೃಗಕ್ಕಿಂತ ಕೀಳಾಗಿ ಬದುಕುತ್ತಿರುವ ನಿನ್ನ ಈ ಬಾಳು ಯಾವ ಸಾರ್ಥಕತೆಗಾಗಿ? ನಿನ್ನ ಈ ಅವಿವೇಕ ಮತ್ತು ಈ ಅಂಧಕಾರದ ವಿಷಯಗಳು ಯಾರ ಸ್ವಾರ್ಥಕ್ಕಾಗಿ? ನನ್ನ ಗುರುವಿಗೆ ನಾನು ನೀಡಬೇಕಾದ ಗುರು ಕಾಣಿಕೆಗಾಗಿ. ಅದನ್ನು ಕೇಳಲು ನಿನಗೆಷ್ಟು ಧೈರ್ಯ? ಎಂತಹ ಮುಗ್ಧ ನೀನು! ನಿನ್ನ ಗುರುವು ನಿನಗೆ ವಿದ್ಯೆ ಬುದ್ಧಿ ಹೇಳಿ ಸಮಾಜಕ್ಕೆ ಸತ್ಪ್ರಜೆಯಾಗುವಂತೆ ಆಶೀರ್ವದಿಸಬೇಕೇ ವಿನಃ ಈ ರೀತಿ ಪಾಪ ಕೃತ್ಯದಲ್ಲಿ ತೊಡಗುವಂತೆ ಪ್ರೇರೇಪಿಸುವುದಕ್ಕಲ್ಲ. ಅಂದರೆ ನಿನ್ನ ತಾಯ್ನಾಡಿನ ಹಲವಾರು ದುಡಿಯುವ ಕೈಗಳು ನಿನ್ನ ಈ ಪಾಪ ಕೃತ್ಯದಿಂದಲೇ ಶಾಶ್ವತವಾಗಿ ನಾಶ ಹೊಂದಿರುವ ಸತ್ಯವನ್ನು ನೀನು ಬಲ್ಲೆಯ? ಅದೆಷ್ಟೋ ಅಕ್ಕ ತಂಗಿಯರು ತಮ್ಮ ಗಂಡಂದಿರನ್ನು ಕಳೆದುಕೊಂಡು ವಿಧವೆಯರಾಗಿದ್ದಾರೆ. ಅದೆಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ. ಇನ್ನು ಅದೆಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಕಳೆದುಕೊಂಡು ತಬ್ಬಲಿಗಳಾಗಿದ್ದಾರೆ. ಈ ಎಲ್ಲ ಅಮಾಯಕರು ನಿನಗೆ ಮಾಡಿದ ದ್ರೋಹವಾದರೂ ಏನು? ಅಮಾಯಕರ ಮೇಲೆ ಹಲ್ಲೆ ಮಾಡುವುದು ನಿನ್ನ ಪರಾಕ್ರಮವೇ? ಇಷ್ಟೆಲ್ಲ ಪೈಶಾಚಿಕ ಕೃತ್ಯಗಳನ್ನು ಮಾಡಿಯೂ ನೀನು ಧರೆಯ ಮೇಲೆ ಶಾಶ್ವತವಾಗಿ ಬದುಕಬಲ್ಲೆಯ? ಹಿಂಸೆ ಎಂದಾದರೂ ಯಾರಿಗಾದರೂ ಶಾಂತಿ ನೆಮ್ಮದಿಯನ್ನು ನೀಡಿದೆಯೇ? ಈ ಕ್ಷಣವೇ ಈ ಪಾಪ ಕೃತ್ಯಗಳನ್ನು ನಿಲ್ಲಿಸಿಬಿಡು. ಸಮಣ, ಸಾಕು ಮಾಡು ನಿನ್ನ ಪ್ರಲಾಪವನ್ನು. ನಿನ್ನನ್ನು ಈಗಲೇ ಕೊಂದು ನಿನ್ನ ಬೆರಳುಗಳನ್ನು ನನ್ನ ಕೊರಳ ಬೆರಳ ಮಾಲೆಗೆ ಧರಿಸಿಕೊಳ್ಳುವೆ. ಏನಿದು? ಎಷ್ಟು ಓಡಿದರೂ ಇವನನ್ನು ಮುಟ್ಟಲಾಗುತ್ತಿಲ್ಲ. ಏ ಸಮಣ, ನಿನ್ನ ಮಾಯಾತನದ ಮಾರ್ಜಾಲ ತಂತ್ರಗಳು ನನ್ನನ್ನು ಏನು ಮಾಡಲಾಗದು. ನಿನ್ನನ್ನು ಈಗಲೇ ಕೊಲ್ಲುತ್ತೇನೆ.
ಎಷ್ಟು ಓಡಿದರೂ ಇವನನ್ನು ಮುಟ್ಟಲಾಗುತ್ತಿಲ್ಲವಲ್ಲ. ಏ ಸಮಣ, ನಿನ್ನನ್ನೇಕೆ ಮುಟ್ಟಲಾಗುತ್ತಿಲ್ಲ ನನಗೆ? ಹಿಂಸೆ ಬಿಟ್ಟಲ್ಲದೆ ಅಹಿಂಸೆಯ ಬಳಿ ಬರಲಾರೆ ಸಹೋದರ. ಅಂದರೆ ನೀನು ಹೇಳುವುದರ ಅರ್ಥ? ಇಂದಿನಿಂದ ನೀನು ಪುನಃ ಅಹಿಂಸಕನಾಗು. ಮನದಲ್ಲಿ ಶಾಂತಿಯ ತಾಳು, ಹೃದಯದಲ್ಲಿ ಕರುಣೆಯ ಹೊಂದು, ಸತ್ಯದ ಮಾರ್ಗದಲ್ಲಿ ನಡೆ, ನಿನಗೆ ಮಂಗಳವಾಗುವುದು. ಏನು ಏನು ಹೇಳಿದಿರಿ ನೀವು? ನನ್ನ ಮನದಲ್ಲಿ ಪ್ರೀತಿಯೇ, ನನ್ನ ಹೃದಯದಲ್ಲಿ ಕರುಣೆಯೇ, ಇವುಗಳನ್ನು ಪಡೆದ ಸತ್ಯದ ಅರಿವೆ. ಅಯ್ಯೋ, ಇದಾವುದು ನನ್ನ ಅರಿವಿಗೆ ಬಾರದ ಸಂಗತಿಗಳು. ಸಹೋದರ, ಅಂದಿನ ನಿನ್ನ ಬಾಲ್ಯದ ದಿನಗಳನ್ನೊಮ್ಮೆ ನೆನೆಸಿಕೊ. ಆ ನಿನ್ನ ಹೆತ್ತೊಡಲು ತನ್ನ ಮಡಿಲೊಳಗೆ ಮುದ್ದು ಮಾಡಿ ಮಲಗಿಸಲು ಹಾಡುತ್ತಿದ್ದ ಲಾಲಿ ಹಾಡನ್ನೊಮ್ಮೆ ನೆನೆಸಿಕೊ. ಚಂದಿರನು ಸೂರ್ಯನು ನೀನು, ಹಳ ಹಳ ಹೊಳೆಯುವ ತಾರೆಯು ನೀನು. ಹಸಿವಿನಿಂದ ನೀನು ಅಳುತ್ತಿರುವಾಗ ಓಡಿ ಬಂದು ತನ್ನೆದೆಯ ಹಾಲ ಕುಡಿಸಿ ತಣಿಸಿದ ಆ ಮಾತೃಭಾವವನ್ನೊಮ್ಮೆ ನೆನೆಸಿಕೊ. ಸರಿ ನೀನು ನಮ್ಮ ಬಾಳಿನ ಆಸರೆ ನೀನು, ವಂಶೋದ್ಧಾರದ ಕುಡಿ ಹೌದು, ಇದು ನನ್ನಮ್ಮನದೇ ಧ್ವನಿ. ಅಮ್ಮ, ಅಮ್ಮ, ಎಲ್ಲಿರುವೆ? ಎಲ್ಲಿರುವೆ ತಾಯಿ? ಎಲ್ಲಿರುವೆ? ಅಮ್ಮ, ಅಮ್ಮ. ಕೇಳಿದೆಯ ಸಹೋದರ ಆ ಕರುಳಿನ ಕರೆಯ? ಕಂದ, ಮಗನೇ ಎಂದು ಕರುಳು ಮಿಡಿಯುವಂತೆ ಕರೆಯುತ್ತಿರುವ ಕರುಳಿನ ಕೂಗನ್ನು. ಆ ಕರುಳಿನ ಕರೆಯೇ ಪ್ರೀತಿ ಎಂಬೊಡಲು, ಆ ಕರುಳಿನ ಕರೆಯೇ ಕರುಣೆ ಎಂಬ ಕಡಲು. ಪ್ರೀತಿ ಕರುಣೆ ತುಂಬಿದ ಭಾವವೇ ಮಾತೃಭಾವ, ಅದುವೇ ಅನಂತ ಭಾವ. ತಾಯಿ, ಇದೋ ಸ್ವೀಕರಿಸು. ಇವನೇ ನಿನ್ನೊಡಲ ಕೂಸು, ಅಹಿಂಸಕ. ನೀನು ಕರೆ ಹಾಲು ಸಕ್ಕರೆ, ನೀನು ಮುನಿದರೆ ಕೆಂಡ ಸಂಪೆಗೆ, ನೀನು ಮುನಿದರೆ ಕೆಂಡ ಸಂಪೆಗೆ. ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ನಾನು ನಿನ್ನೊಡಲಿಗೆ ಹೆಚ್ಚು ನೋವು ನೀಡಿದೆ. ನನ್ನನ್ನು ಕ್ಷಮಿಸು ತಾಯೇ, ನನ್ನನ್ನು ಕ್ಷಮಿಸು. ಇದು ನೋಡು ತಾಯಿ, ಇವರನ್ನು. ಈ ಮಹಾನುಭಾವರು ಇಲ್ಲಿಗೆ ಬಾರದಿದ್ದರೆ ನಾನು ಶಾಶ್ವತವಾಗಿ ಈ ಪಾಪ ಕೃತ್ಯದಲ್ಲೇ ತೊಡಗಿ ಹೋಗುತ್ತಿದ್ದೆ. ಹೇ ಗುರುವರಿಯರೇ, ನನ್ನ ಕೆಡುಕಿನ ಅಜ್ಞಾನವನ್ನು ತಿಳಿಸಿ ನಾನು ಕಳೆದುಕೊಂಡಿದ್ದ ಪ್ರೀತಿಯನ್ನು ಮಮತೆಯನ್ನು ಮತ್ತೆ ದೊರಕಿಸಿಕೊಟ್ಟ ಮಹಾನುಭಾವ ನನ್ನನ್ನು ಉದ್ಧರಿಸಲೆಂದೇ ಇಲ್ಲಿಗೆ ಬಂದ. ತಾವಾರೆಂದು ತಿಳಿಸಿ ಹೇಳಿ ತಂದೆ. ಪ್ರೀತಿ, ಕರುಣೆ, ಮೈತ್ರಿಗಳ ಒಡಲು ನಾನು. ಈ ನಾಡು ನನ್ನನ್ನು ಬುದ್ಧನೆಂದು ಕರೆಯುವರು. ಬುದ್ಧ, 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 ನನ್ನನ್ನು ಉದ್ಧರಿಸಿದ ಮಹಾನುಭಾವ. ಕರುಣೆ ಒಲುಮೆಗಳು ಬತ್ತಿ ಹೋಗಿದ್ದ ನನ್ನೆದೆಯಲ್ಲಿ ಪ್ರೀತಿಯ ಧಾರೆ ಎರೆದ ನನ್ನ ಮಹಾಗುರುವೆ,
ನನ್ನ ಅನಂತ ಅಪರಾಧಗಳನ್ನು ಮನ್ನಿಸಿ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ತಂದೆಯೇ, ಸ್ವೀಕರಿಸಿ. ಹಾಗೆಯೇ ಆಗಲಿ. ನಾನು ನುಡಿದಂತೆ ನುಡಿ. ನಾನು ಹತ್ಯೆ ಮಾಡುವುದನ್ನು ನಿಲ್ಲಿಸಿರುವೆ. ನಾನು ಹತ್ಯೆ ಮಾಡುವುದನ್ನು ನಿಲ್ಲಿಸಿರುವೆ. ನಾನು ಹತ್ಯೆ ಮಾಡುವುದರಿಂದ ದೂರವಾಗಿದ್ದೇನೆ. ನಾನು ಹತ್ಯೆ ಮಾಡುವುದರಿಂದ ದೂರವಾಗಿದ್ದೇನೆ. ನಾನು ಹತ್ಯೆ ಮಾಡುವುದರಿಂದ ನಿವೃತ್ತನಾಗಿದ್ದೇನೆ. ನಾನು ಹತ್ಯೆ ಮಾಡುವುದರಿಂದ ನಿವೃತ್ತನಾಗಿದ್ದೇನೆ. ನುಡಿದಂತೆ ನಡೆಯುತ್ತೇನೆ. ನುಡಿದಂತೆ ನಡೆಯುತ್ತೇನೆ. ಯಹಿ ಬಿಕ್ಕವೆ, ನಿನಗೆ ಮಂಗಳವಾಗಲಿ. ನೋಡಿದಿರಾ ಚಕ್ರವರ್ತಿ, ಅಂಗುಲಿಮಾಲ್ನ ಕಠಿಣ ಹೃದಯದಲ್ಲಿ ಅಡಗಿದ್ದ ಮೃದುತ್ವದ ಗುಣವನ್ನು ಭಗವಾನ್ ಬುದ್ಧರು ಹೇಗೆ ಅನಾವರಣಗೊಳಿಸಿದರು ಎಂದು. ಪೂಜ್ಯರೇ, ನನಗೂ ಅಂಗುಲಿಮಾಲನಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಅವನು ಕೊಲೆಗೈದ, ನಾನು ಕೊಲೆಗೈದೆ. ಬುದ್ಧರ ಸನ್ಮಾರ್ಗದಿಂದ ಅವನಿಗೆ ಮುಕ್ತಿ ದೊರೆಯಿತು. ಈ ಅಶೋಕನಿಗೆ ನಿತ್ಯ ಶೋಕ. ಈ ಎಲ್ಲ ಕಾರ್ಯಗಳಿಗೂ ಕಾರಣ ನಮ್ಮ ಮನಸ್ಸು ಚಕ್ರವರ್ತಿ. ಮನಸ್ಸು ಪ್ರಚೋದನೆಗೊಂಡಾಗ ಪ್ರಜ್ಞೆಗೆ ಮಂಕು ಕವಿಯುತ್ತದೆ. ಆ ನೋವಿನಿಂದ ಹೃದಯ ಪರಿತಪಿಸುತ್ತದೆ. ಪೂಜ್ಯರೇ, ನಾನು ಮೊದಲೇ ನಿಮ್ಮನ್ನು ಭೇಟಿಯಾಗಬೇಕಿತ್ತು. ನಿಮ್ಮನ್ನು ಮೊದಲೇ ಸಂಧಿಸಿದ್ದರೆ ಇಷ್ಟೊಂದು ಅನಾಹುತಗಳು ಆಗುತ್ತಿರಲಿಲ್ಲ. ಹೃದಯ ಹಾಗೂ ಮನಸ್ಸು ಪಕ್ಕಪಕ್ಕದಲ್ಲಿಯೇ ಇದ್ದರೂ ಕಾಲ ಪಕ್ವವಾಗುವವರೆಗೂ ಒಂದನ್ನೊಂದು ಸಂಧಿಸುವುದೂ ಇಲ್ಲ, ಸ್ಪಂದಿಸುವುದೂ ಇಲ್ಲ. ಪೂಜ್ಯರೇ, ನಿಮ್ಮ ಮಾತುಗಳು ಜೀವನದ ಸತ್ಯವೇನೆಂದು ಅರಿಯುವಂತೆ ಮಾಡಿದವು. ನನಗೂ ನನ್ನ ಪಾಪ ಕಾರ್ಯಗಳಿಂದ ಮುಕ್ತಿ ಹೊಂದಲು ಭಗವಾನ್ ಬುದ್ಧರು ನಡೆದು ಹೋದ ನಿಬ್ಬಾಣದ ಹಾದಿಗೆ ಕರೆದೊಯ್ಯುತ್ತೀರಾ? ಅವಶ್ಯವಾಗಿ ಸಾಮ್ರಾಟರೇ. ನಿಬ್ಬಾಣ ಎಂದರೆ ಸಕಲ ಜೀವರಾಶಿಗೂ ಲೇಸ ಬಯಸುವ, ಎಲ್ಲರಿಗೂ ಸಾಧ್ಯವಾಗುವಂಥದ್ದು. ಎಲ್ಲರ ಸುಖದಲ್ಲಿ ತನ್ನ ಸುಖವನ್ನು ಕಾಣುವ, ಎಲ್ಲರ ಬಿಡುಗಡೆಯಲ್ಲಿ ತನ್ನ ಬಿಡುಗಡೆಯನ್ನು ಹೊಂದುವ ಪ್ರೀತಿ, ಕರುಣೆ, ಮೈತ್ರಿಗಳ ಮಹಾಸಂಗಮ. ಪೂಜ್ಯರೇ, ನಿಮ್ಮ ಮಾತುಗಳು ಜೀವನದ ಸತ್ಯವೇನೆಂದು ಅರಿಯುವಂತೆ ಮಾಡಿದವು. ನಾನು ಹಿಂದೆ ಶಾಸನವನ್ನು ಹೊರಡಿಸುತ್ತಿದ್ದೇನೆ. ನನ್ನ ಪೂರ್ವಜರು, ನನ್ನ ಮಕ್ಕಳು, ನನ್ನ ಮುಂದಿನ ಪೀಳಿಗೆಯವರು ಮುಂದೆಂದೂ ಭೂವಿಸ್ತಾರಕ್ಕಾಗಿ ಯುದ್ಧವನ್ನು ಮಾಡದೇ ಇರಲಿ. ಹಾಗೊಂದು ವೇಳೆ ವಿಸ್ತಾರ ಮಾಡುವುದೇ ಆದರೆ ಅದು ಶಾಂತಿಯ ಮಾರ್ಗದಿಂದ ಆಗಬೇಕು. ನನ್ನ ರಾಜ್ಯದ ಪ್ರತಿ ಪ್ರಜೆಯು ತನ್ನ ಹೆತ್ತವರು, ಮಕ್ಕಳು, ಕುಟುಂಬವರು, ಎಲ್ಲ ವರ್ಗದ ಜನರನ್ನು ಪ್ರೀತಿ, ಕರುಣೆ, ಮೈತ್ರಿಯಿಂದ ನೋಡುವಂತಾಗಲಿ. ಭಗವಾನ್ ಬುದ್ಧರು ಬೋಧಿಸಿದ 4 ಶ್ರೇಷ್ಠ ಸತ್ಯಗಳು ಜಗತ್ತಿನೆಲ್ಲೆಡೆ 4 ಸಿಂಹದ ಧ್ವನಿಯಂತೆ ಪ್ರತಿಧ್ವನಿಸಲಿ. ಅದಕ್ಕಾಗಿ ಈ 4 ತಲೆಗಳಿರುವ ಸಿಂಹ ಲಾಂಛನವನ್ನು ಪ್ರತಿಷ್ಠಾಪಿಸುತ್ತಿದ್ದೇನೆ. ಇದರ ಸಂಬಂಧ 24 ಗೆರೆಗಳಿರುವ ಧಮ್ಮಚಕ್ರ ಲೋಭರಹಿತ, ಮೋಹರಹಿತ, ದ್ವೇಷರಹಿತವಿಂದ ಕೂಡಿದ್ದು ಪ್ರೀತಿ, ಕರುಣೆ, ಒಲುಮೆಗಳನ್ನು ಬಿಂಬಿಸುವ ಅನುಬಂಧ ಸಂಬಂಧವನ್ನು ಬಿಂಬಿಸುತ್ತದೆ. ಇಂಥ ಚಕ್ರವನ್ನು ಇಡೀ ಜಗತ್ತಿಗೆ ಪ್ರತಿಷ್ಠಾಪಿಸುತ್ತಿದ್ದೇನೆ. ಪೂಜ್ಯರೇ, ಜೀವ ಸಂಕುಲದ ದುಃಖ ನಿವಾರಣೆಗೆಂದು ಹೊರಟಿರುವ ಬಿಕ್ಕು ಸಂಘವನ್ನು ಎಲ್ಲರೂ ಗೌರವದಿಂದ ನೋಡಬೇಕು. ಭಗವಾನ್ ಬುದ್ಧರ 4 ಶ್ರೇಷ್ಠ ಸತ್ಯಗಳು ಜಗತ್ತಿನಾದ್ಯಂತ ಎಲ್ಲೆಡೆಯೂ ಪಸರಿಸಲಿ. ಅದಕ್ಕಾಗಿ ಈ ನನ್ನ ಖಡ್ಗವನ್ನು ನಿಮ್ಮ ಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಇದರ ಪ್ರಚಾರಕ್ಕಾಗಿ ನಾನು ಮತ್ತು ನನ್ನ ಒಡಲ ಕುಡಿಗಳಾದ ಮಹೇಂದ್ರ ಮತ್ತು ಸಂಘಮಿತ್ರರನ್ನು ಬಿಕ್ಕು ಸಂಘಕ್ಕೆ ಸಮರ್ಪಿಸುತ್ತಿದ್ದೇನೆ. ಎಂತಹ ಅಪ್ರತಿಮ ನಿರ್ಧಾರವಿದು ಚಕ್ರವರ್ತಿ. ಇಂದಿನಿಂದ ಈ ಶುಭ ದಿನವನ್ನು ಜಗತ್ತಿನೆಲ್ಲೆಡೆ ವಿಜಯದಶಮಿ ಎಂದೇ ಆಚರಿಸಲಿ. ನಿಮ್ಮ ಈ ನಿರ್ಧಾರದಿಂದ ಪ್ರೀತಿ, ಕರುಣೆ, ಮೈತ್ರಿಯ ಈ ಧಮ್ಮಚಕ್ರವು ಜಗತ್ತಿನೆಲ್ಲೆಡೆ ನಿರಂತರವಾಗಿ ಚಲಿಸುತ್ತಲೇ ಇರಲಿ. ದೇವನಾಂಪ್ರಿಯ ಅಶೋಕ, ನಿನಗೆ ಮಂಗಳವಾಗಲಿ. ಪ್ರೀತಿ, ಕರುಣೆ, ಮೈತ್ರಿ ಮಾನವನಾಗಲು ದಾರಿ. ಪ್ರೀತಿ, ಕರುಣೆ, ಮೈತ್ರಿ ಮಾನವನಾಗಲು ದಾರಿ. ಹಿಂಸೆ, ಕ್ರೌರ್ಯ, ಕೇಡು ದಾನವನಾಗಲು ದಾರಿ. ಹಿಂಸೆ, ಕ್ರೌರ್ಯ, ಕೇಡು ದಾನವನಾಗಲು ದಾರಿ. ಪ್ರೀತಿ, ಕರುಣೆ, ಮೈತ್ರಿ ಮಾನವನಾಗಲು